ಆರಾಧನೆಗೆ ಕರೆ. ಸಭೆಯವರು ಇಲ್ಲಿ ಕೊಡಲ್ಪಟ್ಟಂತ ಆರಾಧನಾ ಕ್ರಮವನ್ನ ಹಿಂಬಾಲಿಸಬೇಕಾಗಿ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಸಭೆಯ ಒಂದು ಎಂಬುದಾಗಿ ಬರೆಯಲ್ಪಟ್ಟ ಒಂದು ಪ್ರತ್ಯುತ್ತರವನ್ನ ದಯಮಾಡಿ ನೀವು ಹೇಳಬೇಕಾಗಿ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೇನೆ. ದೇವರು ನಮ್ಮನ್ನು ಆರಾಧನೆಯ ಹಾಗೂ ಆರೈಕೆಯ ಸಮುದಾಯದಲ್ಲಿ ಒಟ್ಟುಗೂಡಿಸಿದ್ದಾನೆ. ದೇವರನ್ನು ನಾವು ಸ್ತುತಿಸಿ ಪ್ರೀತಿಯಿಂದಲೂ ಉಪಕಾರದಿಂದಲೂ ಆರಾಧಿಸೋಣ. ದೇವರ ಮಕ್ಕಳೆಲ್ಲರೂ ತಮ್ಮ ಅರಸನಲ್ಲಿ ಸಂತೋಷಿಸಲಿ. ನಾವು ನಮ್ಮ ದೇವರಲ್ಲಿ ಸಂತೋಷಿಸುತ್ತೇವೆ. ದೇವರ ಪವಿತ್ರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಲೋಕದ ಕಟ್ಟ ಕಡೆಯವರೆಲ್ಲ ದೇವರನ್ನು ಸ್ಮರಿಸಲು ಹಾಗೂ ದೇವರ ಕಡೆಗೆ ತಿರುಗಿಕೊಳ್ಳಲಿ. ದೇಶದ ಸಮಸ್ತ ಕುಟುಂಬಗಳು ದೇವರನ್ನು ಆರಾಧಿಸಲಿ. ಸಮಸ್ತ ರಾಷ್ಟ್ರಗಳನ್ನು ಆಳುವ ಹಾಗೂ ನಮ್ಮ ಅಗತ್ಯತೆಗಳನ್ನು ಒದಗಿಸುವ ದೇವರಿಗೆ ಅಧಿಕಾರವು ಸಲ್ಲಿಸಲ್ಪಡಲಿ. ನಮ್ಮ ಕ್ರೈಸ್ತ ಪಾರಂಪರ್ಯಕ್ಕಾಗಿ ದೇವರನ್ನ ಸ್ತುತಿಸಿ ಆರಾಧಿಸೋಣ. ಸರ್ವರಿಗೂ ಜೀವಶ್ವಾಸ ನೀಡುವ ದೇವರಿಗೆ ಸ್ತುತಿ ಆರಾಧನೆ ಯಾವಾಗಲೂ ಇರಲಿ. ಸಭೆಯವರು ದಯಮಾಡಿ ಕುಳಿತುಕೊಳ್ಳಬೇಕಾಗಿ. ಸ್ತುತಿ ಆರಾಧನೆಯನ್ನು ಮಾಡೋಣ. ಅತೀತ ದೇವರೇ, ನಿನ್ನ ಸೃಷ್ಟಿಯಲ್ಲಿ ಸ್ತ್ರೀ ಪುರುಷರನ್ನು ಏಕರೀತಿಯಲ್ಲಿ ನೋಡಿದ್ದಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ. ನೀನು ಸ್ತ್ರೀ ಪುರುಷರಿಬ್ಬರನ್ನು ಸ್ವಸ್ಥಗೊಳಿಸಿ ಅವರಲ್ಲಿ ಅದ್ಭುತಗಳನ್ನು ನಡೆಸಿ ಅವರಿಗೆ ಬೋಧಿಸಿ ಆ ಮೂಲಕ ಮಾದರಿಯನ್ನು ತೋರಿಸಿ ಪರಸ್ಪರರ ಭಿನ್ನತೆಗಳನ್ನು ಗೌರವಿಸಲು ಮತ್ತು ಗ್ರಹಿಸಿಕೊಳ್ಳಲು ಕಲಿಸಿದ್ದಿ. ನೀನು ನಿನ್ನ ಸೃಷ್ಟಿಯನ್ನು ಪ್ರೀತಿಸಿದ್ದಿ. ಈ ಲೋಕವು ನಿರ್ಭಯವಾಗಿ ಜೀವಿಸಲು ನಿನ್ನ ಮಕ್ಕಳು ನಿನ್ನ ಹಾದಿಯಲ್ಲಿ ನಡೆಯಲು ನಿರೀಕ್ಷಿಸುತ್ತಿರುವೆ. ಸೃಷ್ಟಿಕರ್ತ ದೇವರೇ, ನಿನ್ನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟು ಕ್ರಿಸ್ತನಲ್ಲಿ ಶಿಷ್ಯತ್ವಕ್ಕೆ ಕರೆಯಲ್ಪಟ್ಟು ಮತ್ತು ಪವಿತ್ರಾತ್ಮನ ಮೂಲಕ ಸಶಕ್ತಗೊಂಡ ಸ್ತ್ರೀಯರ ಈ ಧನ್ಯತಾ ಸಮುದಾಯಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ. ಸರ್ವಶಕ್ತ ದೇವರೇ, ನಾವು ಸೇವೆಗಾಗಿಯೂ ನಾಯಕತ್ವಕ್ಕಾಗಿಯೂ ರೂಪುಗೊಳ್ಳಲು ನಾವು ಸಮಾಧಾನಪಡಿಸುವ ಕರುಣೆ, ಕ್ಷಮೆ, ದಮೆ, ಐಕ್ಯತೆ ಮತ್ತು ಪ್ರೀತಿಯನ್ನು ಎಂಬ ನಿನ್ನ ಆತ್ಮನ ಅಮೋಘವಾದ ವರಗಳನ್ನು ಹೊಂದಿಕೊಂಡದ್ದಕ್ಕಾಗಿ ನಿನ್ನನ್ನು ಹಾಡಿ ಹರಸುತ್ತೇವೆ. ವಿಶ್ವದ ಅದೃಶ್ಯ ದೇವರೇ, ಜೀವದಾನಿಯೇ, ಎಲ್ಲರೂ ಐಕ್ಯತೆಯಲ್ಲಿ ಬದುಕುವಂತೆ ಮಾಡಿರುವ ನಿನ್ನ ವಿನ್ಯಾಸಕ್ಕಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ನಾವು ವಾಸಿಸುವ ಈ ವಿಶಾಲ ಜಗತ್ತಿನಲ್ಲಿ ಸಾಮರಸ್ಯಕ್ಕಾಗಿ ಶ್ರಮಿಸುವ ಸಲುವಾಗಿ ನೀನು ನಮಗೆ ಅನುಗ್ರಹಿಸಿರುವ ಜೀವನವನ್ನು ವಿನಿಯೋಗಿಸಿಕೊಳ್ಳಲು ನೇಮಿಸಿರುವ ನಮ್ಮ ಪಾತ್ರವನ್ನು ಸ್ಮರಿಸಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರೇ, ನಾವು ನಿನ್ನವರು ಎಂಬುದನ್ನು ಹಾಗಾಗಿ ಮರೆತಿದ್ದೇವೆ ಮತ್ತು ನಮ್ಮ ಹೊರೆಗಳನ್ನು ಹೊತ್ತುಕೊಂಡು ನಾವು ಸ್ವೇಚ್ಛೆಯಿಂದ ನಡೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ಎಂದು ಅರಿಕೆ ಮಾಡುತ್ತೇವೆ. ನಿನ್ನ ಮಹಿಮೆಗೆ ಸಾಕ್ಷಿಗಳಾಗಲು ನಾವು ವಿಫಲರಾಗಿದ್ದೇವೆ ಎಂದು ನಿನ್ನಲ್ಲಿ ಕ್ಷಮೆ ಯಾಚಿಸುತ್ತೇವೆ. ದೇವರೇ, ನಮ್ಮನ್ನು ಕ್ಷಮಿಸು. ಪರಿಶುದ್ಧ ದೇವರೇ, ನಾವು ನಿನ್ನಿಂದ ಗುಪ್ತವಾಗಿಡಲು ಪ್ರಯತ್ನಿಸಿದ ಸಂಗತಿಗಳನ್ನು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸು. ನಿನ್ನ ಕೋಪದ ನಿಮಿತ್ತ ನಮ್ಮನ್ನು ಖಂಡಿಸಬೇಡ.
ನಾವು ನಿನ್ನಿಂದ ಅಗಲಿ ಹೋಗಿದ್ದೇವೆ. ಪರಿಶುದ್ಧ ದೇವರೇ, ನಮ್ಮನ್ನು ಕ್ಷಮಿಸು. ಕೃಪಾಪೂರ್ಣನು ಕಾರುಣ್ಯ ಮೂರ್ತಿಯೂ ಆಗಿರುವ ಪ್ರೀತಿಯ ದೇವರೇ, ನಮ್ಮ ಹೃದಯದ ಕಠಿಣತೆಯನ್ನು ಮತ್ತು ನಮ್ಮ ಸಹಮಾನವರನ್ನು ಕ್ಷಮಿಸದೇ ಇರುವ ನಮ್ಮ ಅವಗುಣವನ್ನು ಅರಿಕೆ ಮಾಡುತ್ತೇವೆ. ನಮ್ಮ ಪ್ರೀತಿ ರಹಿತತೆಯನ್ನು ಕ್ಷಮಿಸು ದೇವರೇ. ಕಾರುಣ್ಯಮಯ ದೇವರೇ, ನಾವು ಅಪಕಾರಿಗಳಾಗಿಯೂ ಆತ್ಮೀಕ ಕುರುಡರಾಗಿಯೂ ಇದ್ದುಕೊಂಡು ಜಗತ್ತಿನಲ್ಲಿ ನಾವು ಕಾಣುವ ಅದ್ಭುತಗಳನ್ನು ಪ್ರಶಂಸಿಸದೆ ಇರುವುದನ್ನು ಕ್ಷಮಿಸು. ಕರುಣೆಯುಳ್ಳ ದೇವರೇ, ನಮ್ಮನ್ನು ಕ್ಷಮಿಸು. ಅತ್ಯುನ್ನತ ದೇವರೇ, ಅಗತ್ಯವಿರುವವರಿಗೆ ಅವರ ಅಗತ್ಯದ ಸಮಯದಲ್ಲಿ ಸೇವೆ ಸಲ್ಲಿಸಲು ಮರೆತಿದ್ದೇವೆ. ನಾವು ಸ್ವಕೇಂದ್ರಿತರಾಗಿ ಇತರರ ಕುರಿತು ಕಾಳಜಿ ವಹಿಸಲು ವಿಫಲರಾಗಿದ್ದೇವೆ. ಕರುಣಾಮಯಿಯಾದ ದೇವರೇ, ನಮ್ಮನ್ನು ಕ್ಷಮಿಸು. ಉಪಕಾರ ಸ್ತುತಿ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾದ ಪರಲೋಕದ ತಂದೆಯೇ, ಈ ಮಹಿಳೆಯರ ಭಾನುವಾರದಂದು ನಾವೆಲ್ಲರೂ ಒಟ್ಟಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವ ಕೃಪೆಗಾಗಿ ನಾವು ನಿಮಗೆ ಉಪಕಾರ ಸಲ್ಲಿಸುತ್ತೇವೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಮಧ್ಯದಲ್ಲಿಯೂ ನಮ್ಮನ್ನು ಈ ಅನಾರೋಗ್ಯಕ್ಕೆ ಗುರಿಪಡಿಸದೆ ರಕ್ಷಿಸಿದ್ದಕ್ಕಾಗಿ ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಎಂದು ಹೇಳಿ ನಮ್ಮ ಕುಟುಂಬಗಳ ಗುಣಪಡಿಸುವ ಶಕ್ತಿಯನ್ನು ಪ್ರಾರ್ಥನೆಯ ಮೂಲಕ ಹೊಂದಿಕೊಳ್ಳುವ ಹಾಗೆ ಮಹಿಳೆಯರಾದ ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ದಿನಂಪ್ರತಿ ನಮ್ಮ ಜೀವನದಲ್ಲಿ ಹಾದು ಹೋಗುವ ಅಸಂಖ್ಯಾತ ಅಪಾಯಗಳಿಂದ ನಮ್ಮನ್ನು ಕಾದಿದ್ದಿ. ಈ ಜೀವವು ನಮಗೆ ನಿನ್ನ ಕೃಪೆಯ ವರದಾನವಾಗಿದೆ. ಅದಕ್ಕಾಗಿ ನಮ್ಮ ಸಭೆಯ ನೂತನ ಸಭಾಪಾಲಕರಾಗಿ, ನೂತನ ಸಭಾಪಾಲನಾ ಸಮಿತಿಗಾಗಿ, ನೂತನ ಮಹಿಳಾ ಪದಾಧಿಕಾರಿಗಳಿಗಾಗಿ, ನಮ್ಮ ಈ ಸುಂದರವಾದ ಭಾರತ ದೇಶಕ್ಕಾಗಿ, ಕರ್ನಾಟಕ ರಾಜ್ಯಕ್ಕಾಗಿ, ಬೆಂಗಳೂರು ಪಟ್ಟಣಕ್ಕಾಗಿ, ಮಹಿಳಾ ದಿನದ ಆರಾಧನೆಗೆ ನೇಮಕವಾಗಿರುವ ಹಳೆ ಒಡಂಬಡಿಕೆಯ ವೇದ ಭಾಗವು 2 ಅರಸುಗಳ ಪುಸ್ತಕ ಅಧ್ಯಾಯ 4 ವಚನ 1-7 ಮಹಿಳಾ ದಿನದ ಆರಾಧನೆಗೆ ನೇಮಕವಾಗಿರುವ ಹಳೆಯ ಒಡಂಬಡಿಕೆಯ ವೇದ ಭಾಗವು 2 ಅರಸುಗಳ ಪುಸ್ತಕ ಅಧ್ಯಾಯ 4 ವಚನ 1-7 ಎಲೀಷನ ಕೆಲವು ಮಹತ್ ಕಾರ್ಯಗಳು. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದ್ದನ್ನು, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೆಂದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು.
ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಷನು ಆಕೆಗೆ, ನೀನು ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಆನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಯಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳನ್ನೆಲ್ಲ ಎಣ್ಣೆ ಹೊಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯು, ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು, ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಇಕ್ಕುವುದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಯೆಹೋವನು ಇವರ ಮುಖಾಂತರವಾಗಿ ಆರಾಮದಲ್ಲಿ ದೇವರನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವರನ್ನು ಮಹಾಪುರುಷರೆಂದು ಸನ್ಮಾನ ಯೋಗ್ಯತೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಪುಸ್ತಕವಿಲ್ಲ. ಆರಾಮರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದನು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿವ ಸಮಾಜದಲ್ಲಿರುವ ಪ್ರವಾದಿಯ ಹತ್ತಿರ ಎಷ್ಟೋ ಒಳ್ಳೆಯದಾಗಿದೆ, ಅವನು ಇವನನ್ನು ಶಿಷ್ಟರೊಬ್ಬರಿಂದ ವಾಸ ಮಾಡುತ್ತಿದ್ದನು ಎಂದು ಹೇಳಿದಳು. Ah!
ಮಹಿಳಾ ದಿನದ ಆರಾಧನೆಯಲ್ಲಿ ಮೂರನೇ ವೇದ ಪಾರಾಯಣದಲ್ಲಿ ರಾಷ್ಟ್ರವನ್ನು ವೇದಿಕೆಗಳು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಯೋಹಾನನ ಬರೆದ ಸುವಾರ್ತೆ ಅಧ್ಯಾಯ 11 ವಚನಗಳು 32ರಿಂದ 48. ಶ್ರೀ ಯೋಹಾನನ ಬರೆದ ಸುವಾರ್ತೆ ಅಧ್ಯಾಯ 11 ವಚನಗಳು 32ರಿಂದ 48. ದೇವರ ವಾಕ್ಯವನ್ನು ಕೇಳೋಣ. ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದವನ್ನು ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದನು. ಆಕೆ ಗೋಳಾಡುವುದನ್ನು, ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ, ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಅವರು, ಸ್ವಾಮಿ, ಬಂದು ನೋಡು ಅಂದರು. ಯೇಸು ಕಣ್ಣೀರು ಬಿಟ್ಟನು. ಯಹೂದ್ಯರು ನೋಡಿ ಆಗ ಈತನು ಅವರ ಮೇಲೆ ಎಷ್ಟೋ ಮಮತೆ ಇಟ್ಟನು. ಅವರಲ್ಲಿ ಕೆಲವರು, ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ಇದ್ದಾನೆ ಅಂದರು. ಯೇಸು ತನ್ನಲ್ಲಿ ತಿರುಗಿ ನಡೆದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಗಿತ್ತು. ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತು. ಯೇಸು ಆ ಕಲ್ಲನ್ನು ತೆಗೆದುಹಾಕಿ ಅನ್ನಲು, ತೀರಿ ಹೋದವನ ಅಕ್ಕನಾದ ಮಾತಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾಶಗೊಂಡಿದೆ ಅಂದಳು. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ನಿನಗೆ ಹೇಳಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಕಲ್ಲನ್ನು ತೆಗೆದುಹಾಕಿದನು. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಾನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದೀ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳುಹಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದೆ ಎಂದು ಹೇಳಿದನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು. ಅವನ ಮುಖವು ಕೈಪಾದದಿಂದ ಸುತ್ತಿತ್ತು. ಯೇಸು ಅವನಿಗೆ, ಅವನನ್ನು ಬಿಚ್ಚಿ ಹೋಗಲಿ ಎಂದು ಹೇಳಿದನು. ಮರಿಯಳ ಬಳಿಗೆ ಬಂದ ಯಹೂದ್ಯರು ಆತನು ಮಾಡಿದ ಕಾರ್ಯವನ್ನು ನೋಡಿದಾಗ ಅವರಲ್ಲಿ ಅನೇಕರು ಆತನನ್ನು ನಂಬಿದರು. ಆದರೆ ಕೆಲವರು ಫರಿಸಾಯರ ಬಳಿಗೆ ಹೋಗಿ ಯೇಸು ಮಾಡಿದ್ದನ್ನು ಅವರಿಗೆ ತಿಳಿಸಿದರು. ಆಗ ಮಹಾಯಾಜಕರು ಫರಿಸಾಯರು ಇಡೀ ಸಭೆಯನ್ನು ಕೂರಿಸಿ, ನಾವು ಮಾಡುವುದು ಇದೇನು? ಈ ಮನುಷ್ಯನು ಬಹು ಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ. ನಾವು ಆತನನ್ನು ಹೀಗೆಯೇ ಬಿಟ್ಟರೆ ಎಲ್ಲರೂ ಅವನನ್ನು ನಂಬಾರದು. ಮತ್ತು ರೋಮ್ ರಾಜ್ಯದವರು ಬಂದು ನಮ್ಮ ಸ್ಥಾನವನ್ನು ಜನವನ್ನು ಸೆಳೆಕೊಂಡಾರು ಅಂದರು.
ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ತಂದೆಯಾದ ದೇವರೇ, ನಿಮ್ಗೆ ಅನಂತನಂತ ಸ್ತೋತ್ರ ಕರ್ತನೆ. ಆತ್ಮ ಸ್ವರೂಪನಾದ ದೇವರೇ, ನಿಮ್ಮನ್ನು ಆಹ್ವಾನಿಸಿದ್ದೇವೆ. ಎಲ್ಲಿ ಇಬ್ಬರು ಮೂವರು ಸೇರಿ ನನ್ನ ನಾಮದಲ್ಲಿ ಪ್ರಾರ್ಥಿಸ್ತಾರ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಅಂತ ಹೇಳಿದ ದೇವರು ನೀವಾಗಿದ್ದೀರಿ ಅಪ್ಪ. ಈ ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಕರ್ತನೆ, ನಿಮ್ಮ ಭಕ್ತರಾದ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಸಭೆಯಲ್ಲಿ ಬಂದು ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ಮಾತ್ರವಲ್ಲ ರಾಜ, ನೀವು ನಮ್ಮ ಜೊತೆ ಮಾತನಾಡುವಾಗ ನಿಮ್ಮ ವಾಕ್ಯಗಳನ್ನು ಕೇಳಿಸಿಕೊಳ್ಳಿಕ್ಕಾಗಿಯೂ ಕೂಡ ನಾವು ದೇವರೇ ಬಂದಿದ್ದೇವೆ ಕರ್ತನೆ. ನಮ್ಮೆಲ್ಲರನ್ನು ಕೂಡ ಸ್ವಾಮಿ ಆತ್ಮಿಕ ಮನ್ನದಿಂದ ನಮ್ಮನ್ನ ತೃಪ್ತಿಪಡಿಸಿರಿ ಕರ್ತನೆ. ಹೌದು ಸ್ವಾಮಿ, ಮಾತನಾಡುವುದು ನಾನಲ್ಲ, ನನ್ನ ಮುಖಾಂತರವಾಗಿ ನೀವು ಮಾತನಾಡಿ ಕರ್ತನೆ. ಎಷ್ಟೋ ಜನರಿಗೆ ಸ್ವಾಮಿ ಇಂಥ ಒಂದು ಅವಕಾಶ ಇಲ್ಲ. ನಿನ್ನೆ ಇದ್ದವರು ಇವತ್ತಿಲ್ಲ, ಕಳೆದ ವಾರ ಇರುವವರು ಈ ವಾರ ಇಲ್ಲ ಸ್ವಾಮಿ. ಆದ್ರೂ ಅಲ್ಪರು ಅಯೋಗ್ಯರಾದ ನಮಗೆ ಸ್ವಾಮಿ ಎಷ್ಟೋ ಕೃಪೆಯನ್ನು ಕೊಟ್ಟು ಈ ದಿನವನ್ನು ಕಾಣುವ ಹಾಗೆ ನೀವು ಮಾಡಿದ್ದೀರಿ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ. ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಮಹಿಳೆಯರನ್ನ ಇಲ್ಲಿವರೆಗೆ ಬಲಪಡಿಸ್ತಾ ನೀವು ನಡೆಸಿದ್ದೀರಿ. ಈ ವರ್ಷದ ಮಹಿಳಾ ಭಾನುವಾರವನ್ನು ಕೂಡ ನಾವು ಆಚರಿಸುವಂತೆ ಕೊಟ್ಟಂತ ಈ ಕೃಪೆಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಕರ್ತನೆ, ನೀವು ಮಾತನಾಡ್ರಿ. ನಮ್ಮ ಕಿವಿಗಳನ್ನ ತೆರೆ ಮಾಡಿದ್ದೇವೆ, ನಮ್ಮ ಹೃದಯದ ಬಾಗಿಲುಗಳನ್ನ ತೆರೆದಿದ್ದೇವೆ ಸ್ವಾಮಿ. ನಮ್ಮ ಜೊತೆ ಮಾತನಾಡ್ರಿ. ಸೈತಾನ್ ಮಾಡುವಂತ ಎಲ್ಲ ಅಡ್ಡಿಗಳನ್ನ ಯೇಸುವಿನ ನಾಮದಲ್ಲಿ ನಾವು ಕಟ್ಟಿ ಬಂಧಿಸ್ತೇವೆ. ಆದಿಯಿಂದ ಅಂತ್ಯದವರೆಗೂ ನಮ್ಮ ಜೊತೆ ಇದ್ದು ಕರ ಬಿಡಿದು ನಡೆಸಿದೆ ಎಂಬುದಾಗಿ ಘನಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸು ಸ್ವಾಮಿ ಮುದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯಾಗಿರುವ ದೇವರೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ಮಧುರ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸೋಳಾಗಿದ್ದೇನೆ. ಮೊಟ್ಟ ಮೊದಲನೆಯ ಬಾರಿಗೆ ನಮ್ಮ ರೈಸ್ ಮಾರ್ಗ ಸಭೆಯಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕಾಗುವಂತೆ ದೇವರು ಕೊಟ್ಟಂತ ಕೃಪೆಗೆ ನಾನು ಆತನಿಗೆ ಎಷ್ಟು ಸ್ತೋತ್ರ ಹೇಳಿದರೂ ಕೂಡ ಸಾಲದು. ವಾಕ್ಯ ಸಂದೇಶ ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ನಮ್ಮ ರೈಸ್ ಮಾರ್ಗ ಸಭೆಯ ನಮ್ಮೆಲ್ಲ ಮಹಿಳೆಯರಿಗೂ ಕೂಡ ಈ ದಿನದ ಮಹಿಳಾ ಭಾನುವಾರದ ಶುಭಾಶಯಗಳನ್ನು ನಾನು ನಿಮಗೆ ತಿಳಿಸುವವಳಾಗಿದ್ದೇನೆ. ಮಾತ್ರವಲ್ಲ, ಆನ್ಲೈನ್ ಮುಖಾಂತರವಾಗಿ ವೀಕ್ಷಿಸುತ್ತಿರುವ ಮಹಿಳೆಯರೆಲ್ಲರಿಗೂ ಕೂಡ ಮಹಿಳಾ ಭಾನುವಾರದ ಶುಭಾಶಯಗಳನ್ನು ನಾನು ನಿಮಗೆ ತಿಳಿಸುವವಳಾಗಿದ್ದೇನೆ. ಈ ಒಂದು ಮಹಿಳಾ ಭಾನುವಾರದಂದು ನಾವು ಧ್ಯಾನ ಮಾಡ್ಲಿಕ್ಕಿರುವಂತಹ ವಾಕ್ಯ ಪಾರಾಯಣಗಳನ್ನ ಈಗಾಗಲೇ ನಾವು ಓದಿ ಕೇಳಿದೆವು. ಪ್ರತಿ ವರ್ಷವೂ ಕೂಡ ಮಹಿಳಾ ಭಾನುವಾರಕ್ಕೆ ನಮ್ಮ ಡಯಾಸಿಸ್ನ ಒಂದೊಂದು ಶೀರ್ಷಿಕೆಗಳನ್ನ ಅವರು ಕೊಡ್ತಾರೆ. ಹಾಗೆ ಈ ವರ್ಷದಲ್ಲಿ ಕೂಡ ನಮಗೆ ಒಂದು ಶೀರ್ಷಿಕೆಯನ್ನು ಅವರು ಕೊಟ್ಟಿದ್ದಾರೆ. ನಿಮಗೆ ಕೊಡಲ್ಪಟ್ಟಂತ ಆರಾಧನಾ ಕ್ರಮ ಆ ಒಂದು ಹಾಳೆಯಲ್ಲಿ ನಿಮಗೆ ಗೊತ್ತಾಗಿರ್ತದೆ. ಏನೆಂಬುದಾಗಿ ನೋಡುವಾಗ, ವಿಮೆನ್ ಬ್ರಿಂಗಿಂಗ್ ಹೋಮ್ ದ ಹೀಲಿಂಗ್ ಪವರ್ ಆಫ್ ಗಾಡ್ ಎಂಬುದಾಗಿ. ವಿಮೆನ್ ಬ್ರಿಂಗಿಂಗ್ ಹೋಮ್ ದ ಹೀಲಿಂಗ್ ಪವರ್ ಆಫ್ ಗಾಡ್. ಮಹಿಳೆಯು ದೇವರ ಗುಣಪಡಿಸುವ ಶಕ್ತಿಯನ್ನ ತನ್ನ ಕುಟುಂಬಕ್ಕೆ, ತನ್ನ ಮನೆಗೆ ತರುವಂಥದ್ದು ಎಂಬುವ ವಿಷಯದ ಕುರಿತಾಗಿ ಈ ಒಂದು ವರ್ಷದಲ್ಲಿ ನಮಗೆ ಶೀರ್ಷಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಶೀರ್ಷಿಕೆಯ ಅಡಿಯಲ್ಲಿ ದೇವರು ನಮ್ಮ ಜೊತೆ ಯಾವ ಒಂದು ಕಾರ್ಯವನ್ನು ಮಾತನಾಡಲಿಕ್ಕಿದ್ದಾರೆ ಎಂಬುದಾಗಿ ನಾವು ವಾಕ್ಯ ಒಂದು ಭಾಗದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಲಿದ್ದೇವೆ. ನಾನೀ ಒಂದು ಭಾಗವನ್ನ, ಈ ಶೀರ್ಷಿಕೆಯನ್ನ ಗಮನಿಸಿದಾಗ ನಾನು ಯೋಚಿಸ್ತಾ ಇದ್ದೆ, ಯಾವ ಒಂದು ಉದ್ದೇಶದಲ್ಲಿ ಈ ಒಂದು ಶೀರ್ಷಿಕೆಯನ್ನು ನಮಗೆ ಕೊಟ್ಟಿದ್ದಾರೆ ಎಂಬುದಾಗಿ ಆಲೋಚಿಸುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಾದು ಬರುವಂತ ಈ ಸಮಯ ಯಾವುದು? ಪ್ಯಾಂಡಮಿಕ್ನ ಒಂದು ಸಮಯ. ಕಳೆದ 1.5 ವರ್ಷಗಳಿಂದಲೂ ಕೂಡ ಬಹಳಷ್ಟು ಇದರಿಂದ ನಾವೆಲ್ಲರೂ ಕೂಡ ಕಷ್ಟಕ್ಕೆ ಒಳಗಾಗಿದ್ದೇವೆ. ಎಲ್ಲರ ಆರೋಗ್ಯ ಹಾಳಾಗಿಲ್ಲ ಅಂದ್ರೂ ಕೂಡ ಒಂದಲ್ಲ ಒಂದು ರೀತಿಯಾದ ಕಷ್ಟಕ್ಕೆ ಒಳಗಾಗಿದ್ದೇವೆ. ಮಕ್ಕಳಿಗೆ ಸರಿಯಾದ ಒಂದು ಶಾಲೆಗೆ ಹೋಗಿ ಕಲೀಲಿಕ್ಕಾಗಲಿಲ್ಲ.
ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಮಾತ್ರವಲ್ಲ ಸಭೆಗೂ ಕೂಡ ಬರ್ಲಿಕ್ಕೆ ಆಗ್ಲಿಲ್ಲ. ಎಷ್ಟು ಜನರು ಮನಸ್ಸಲ್ಲಿ ನಾವು ನೊಂದ್ಕೊಂಡೆವು. ಹಲವಾರು ಜನರು ಫೋನ್ಗಳ ಮುಖಾಂತರವಾಗಿ ಹೇಳಿ ಹಿರಿಯ ಸದಸ್ಯರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ರು, ಆಲಯಕ್ಕೆ ಬರಕ್ಕಾಗ್ತಿಲ್ವೇ ಎಂಬುದಾಗಿ. ಹೀಗೆ ಈ ಪ್ಯಾಂಡಮಿಕ್ ನಿಮಿತ್ತವಾಗಿ ಒಂದು ರೀತಿಯಾದ ಸಂಕಷ್ಟಕ್ಕೆ ಜನರೆಲ್ಲರೂ ಕೂಡ ತುತ್ತಾಗಿದರೂ ಕೂಡ ಒಂದು ವಿಷಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಹೇಗೆ, ಯಾವ ವಿಷಯಕ್ಕಾಗಿ ಎಂಬುದಾಗಿ ನೋಡುವಾಗ, ಇಲ್ಲಿವರೆಗೂ ಕೂಡ ಜನರು ಯಾವಾಗಲೂ ಓದ್ಬೇಕು, ದುಡಿಬೇಕು ಎಂಬುದಾಗಿ ಹೇಳಿ ಯಾವುದಕ್ಕೂ ಕೂಡ ಸಮಯವನ್ನ ಕೊಡದೆ ಯಾವಾಗಲೂ ಕೂಡ ಹೊರಗಡೆ ಇರುವಂತ ಒಂದು ಪರಿಸ್ಥಿತಿ. ಮಕ್ಕಳು ಒಂದು ದಿಕ್ಕಿಗೆ ಹೋಗ್ತಾ ಇದ್ರು, ಗಂಡ ಒಂದು ದಿಕ್ಕಿಗೆ, ಹೆಣ್ಣು ಒಂದು ದಿಕ್ಕಿಗೆ ಹೋಗ್ತಾ ಇದ್ರು. ಹಾಗಾಗಿ ಕುಟುಂಬದಲ್ಲಿ ಅವರಿಗೆ ಸಮಯವೇ ಸಿಗ್ತಾ ಇರ್ಲಿಲ್ಲ. ಯಾವಾಗ ಈ ಪ್ಯಾಂಡಮಿಕ್ ಬಂದು ಲಾಕ್ಡೌನ್ ಎಂಬುದಾಗಿ ಘೋಷಣೆ ಮಾಡಿದರೋ, ದೇವರು ಎಲ್ಲರನ್ನು ಕೂಡ ಒಂದೇ ಮನೆಯಲ್ಲಿ 2 ತಿಂಗಳು 3 ತಿಂಗಳು ಬೀಗ ಹಾಕಿ ಎಲ್ಲರ ಒಂದು ಬಯಕೆಗಳನ್ನ ಪೂರೈಸಿದ್ದಾರೆ. ಮಹಿಳೆಯರು ಯಾವಾಗ್ಲೂ ಕೊರಗ್ತಾ ಇರ್ತಾರೆ, ನನ್ನ ಗಂಡ ಸರಿಯಾಗಿ ನನ್ಗೆ ಟೈಮ್ ಕೊಡ್ತಿಲ್ಲ, ಮಕ್ಕಳು ಹೇಳ್ತಿದ್ರು ತಂದೆ ತಾಯಿ ನಮ್ಗೆ ಟೈಮ್ ಕೊಡ್ತಿಲ್ಲ ಅಂತ. ಆದ್ರೆ ಈ ವಿಷಯದಲ್ಲಿ ನಾವು ಗಮನಿಸುವಾಗ ದೇವರಿಗೆ ನಾವು ಸ್ತೋತ್ರ ಹೇಳ್ಬೇಕು. ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಗಮನಿಸುವಾಗ ಈ ಒಂದು ಮಹಿಳೆ ಯಾವ ರೀತಿಯಾಗಿ ದೇವರ ಗುಣಪಡಿಸುವ ಶಕ್ತಿಯನ್ನು ತನ್ನ ಕುಟುಂಬಕ್ಕೆ ತರ್ತಾಳೆ ಎಂಬುದಾಗಿ ನಾವು ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ, ನಾನು ಆರೋಗ್ಯವನ್ನ ಸ್ವಸ್ಥತೆಯನ್ನ ಮನೆಗೆ ತರುವುದು ಅಂತ ಹೇಳಿದ ಕೂಡಲೇ ಬರೀ ಕೋವಿಡ್ ವಿಷಯವಾಗಿ ನಾನು ಮಾತನಾಡ್ತಿಲ್ಲ. ಇದರಲ್ಲಿ ಅನೇಕ ವಿಷಯಗಳು ಅಡಗಿದೆ. ಯಾಕಂದ್ರೆ ಈ ದಿನಮಾನಗಳಲ್ಲಿ ಎಲ್ಲೆಲ್ಲಿ ಗುಣಪಡಿಸುವ ಶಕ್ತಿ, ದೇವರ ಗುಣಪಡಿಸುವ ಶಕ್ತಿ ಬೇಕು, ಯಾವ ಕ್ಷೇತ್ರದಲ್ಲಿ ಬೇಕೆಂದು ನೋಡುವಾಗ, ಮೊದಲನೇದಾಗಿ ನಮ್ಮ ಆರೋಗ್ಯದಲ್ಲಿ ಬೇಕು, ಎರಡನೇದಾಗಿ ನಮ್ಮ ಕುಟುಂಬಗಳಲ್ಲಿ ಗುಣಪಡಿಸುವ ದೇವರ ಒಂದು ಹೀಲಿಂಗ್ ಬೇಕು, ಸಂಬಂಧಗಳಲ್ಲಿ ದೇವರ ಒಂದು ಗುಣಪಡಿಸುವ ಶಕ್ತಿ ಬೇಕು. ಈ ದಿನದಲ್ಲಿ ನಾವು ಕುಟುಂಬಗಳನ್ನ ನೋಡುವಾಗ ಎಷ್ಟೋ ರೀತಿಯಾದ ಗೊಂದಲಗಳು, ಎಷ್ಟೋ ರೀತಿಯಾದ ಬಿರುಕುಗಳನ್ನ ನಾವು ಕುಟುಂಬಗಳಲ್ಲಿ ನೋಡ್ತೇವೆ. ಪ್ಯಾಂಡಮಿಕ್ ಒಂದ್ ಕಡೆ ಇರಲಿ, ಆದ್ರೆ ವೈಯಕ್ತಿಕ ಜೀವಿತದಲ್ಲಿ ನಾವು ನೋಡುವಾಗ ಎಷ್ಟೋ ಕಡೆ ಮನಸ್ಸು ಮುರಿದಂತ ಒಂದು ಪರಿಸ್ಥಿತಿ ಅನೇಕರಿಗಿದೆ. ನಾವು ಕೆಲವರ ಮುಖ ನೋಡಿದಾಗ ನಮ್ಗೆ ಗೊತ್ತಾಗೋದಿಲ್ಲ, ಅವರ ಹೃದಯವನ್ನ ದೇವರು ನೋಡ್ತಾರೆ. ಅವರ ಎಲ್ಲರಿಗೂ ಕೂಡ ಈ ದಿನದಲ್ಲಿ ದೇವರ ಒಂದು ಗುಣಪಡಿಸುವ ಶಕ್ತಿ ಅವರ ಜೀವಿತದಲ್ಲಿ ಕ್ರಿಯೆ ಮಾಡಬೇಕು ಎಂಬುದಾಗಿ ದೇವರು ಆತನ ಉದ್ದೇಶಿಸಿ ಈ ಒಂದು ಸೃಷ್ಟಿಕೆಯನ್ನು ನಮ್ಮೆಲ್ಲರಿಗೂ ಕೂಡ ಆತನು ಕೊಟ್ಟಿದ್ದಾನೆ. ಸರಿ, ಹಾಗಾದ್ರೆ ಮಹಿಳೆಯ ಪಾತ್ರ ಇದರಲ್ಲಿ ಏನು? ಹೇಗೆ ಮಹಿಳೆ ದೇವರ ಗುಣಪಡಿಸುವ ಶಕ್ತಿಯನ್ನ ನಮ್ಮ ಕುಟುಂಬಗಳಲ್ಲಿ, ಜೀವಿತಗಳಲ್ಲಿ ಅದನ್ನ ಆಕೆ ತರಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳುವಾಗ ಇದು ನಿಜವಾಗ್ಲೂ ಸಾಧ್ಯವಾ? ಯಾಕಂದ್ರೆ ಎಂತ ಪ್ಯಾಂಡಮಿಕ್, ಎಂತ ಒಂದು ಡಾಕ್ಟರ್ಗಳಾಗ್ಲಿ, ಎಂತ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಾಗ್ಲಿ ಎಷ್ಟೋ ಜನರನ್ನ ಉಳಿಸ್ಕೊಡ್ಲಿಕ್ಕೆ ಆಗ್ಲಿಲ್ಲ. ಎಷ್ಟು ಓದಿ ವಿದ್ಯಾವಂತರಾಗಿರ್ಬೋದು, ಎಷ್ಟೇ ಶ್ರೀಮಂತರಿರ್ಬೋದು, ಎಷ್ಟೇ ಹಣ ಇಟ್ಕೊಂಡಿರ್ಬೋದು, ಅಂತವ್ರನ್ನ ಉಳಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗಾದ್ರೆ ಇವರೆಲ್ಲರ ಕೈಯಲ್ಲಿ ಆಗದೆ ಇರೋದು ಮಹಿಳೆಯರ ಕೈಯಲ್ಲಿ ಆಗ್ತದ? ನಾವು ನಿಜವಾಗ್ಲೂ ಕೂಡ ದೇವರ ಗುಣಪಡಿಸುವ ಶಕ್ತಿಯನ್ನ ನಮ್ಮ ಕುಟುಂಬಗಳಲ್ಲಿ ತರಲಿಕ್ಕೆ ಸಾಧ್ಯವಾ ಎಂಬುದಾಗಿ ಹೇಳುವಾಗ ಖಂಡಿತವಾಗಿಯೂ ಸಾಧ್ಯ ಪ್ರಿಯರೇ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಒಂದು ಕುಟುಂಬ ಸುಂದರವಾಗಿ ಕಟ್ಟಲ್ಪಡ್ಬೇಕಂದ್ರೆ ಅದಕ್ಕೆ ಕಾರಣ ಯಾರು? ಸ್ತ್ರೀ. ಮೊದಲು ದೇವರ ಆಶೀರ್ವಾದ ಇರಬೇಕು, ಎರಡನೇದಾಗಿ ಸ್ತ್ರೀ. ಯಾಕಂದ್ರೆ ನಿಮ್ಮ ವಾಕ್ಯ ಇದನ್ನ ತೆಗೀರಿ, ಬೈಬಲ್ಗಳನ್ನ ತೆಗೀರಿ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯದ 1 ಮತ್ತು 2ನೇ ವಚನ ಹೀಗೆ ಹೇಳ್ತದೆ. ಜ್ಞಾನೋಕ್ತಿ 14, 1 ಮತ್ತು 2. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನ ಸ್ವಂತ ಕೈಯಿಂದ ಮುರಿದು ಬಿಡುವಳು. ಜ್ಞಾನವಂತ ಸ್ತ್ರೀಯು ತನ್ನ ಮನೆಯನ್ನಾಕೆ ಕಟ್ಟಿಕೊಳ್ತಾಳೆ. ಕುಟುಂಬದಲ್ಲಿ ಸಮಸ್ಯೆಗಳು, ಬಿರುಕುಗಳು, ಒಡಕುಗಳು ಯಾರಿಂದ ಆಗ್ತಾ ಇದೆ ಎಂಬುದಾಗಿ ಯೋಚಿಸುವಾಗ ಕೆಲವು ಜ್ಞಾನಹೀನ, ಬುದ್ಧಿಹೀನ ಸ್ತ್ರೀಯರಿಂದ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು ಪ್ರಿಯರೇ. ಯಾಕಂದ್ರೆ ದೇವರು ಎರಡನ್ನೂ ಕೂಡ ಹೆಣ್ಣು ಕೈಯಲ್ಲಿ ಕೊಟ್ಟಿದ್ದಾರೆ. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಒಂದು ಸುಂದರವಾದಂತ ಒಂದು ಕುಟುಂಬವನ್ನ ಕಟ್ಟಬಹುದು. ಅದೇ ಹೆಣ್ಣು ಜ್ಞಾನಹೀನಳಾಗಿ ಮೂರ್ಖಳಾಗಿದ್ದರೆ ಆ ಕುಟುಂಬನ ತನ್ನ ಕೈಯಿಂದ ಒಡೆದು ಹಾಕ್ತಾಳೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಎಷ್ಟೋ ಕುಟುಂಬಗಳಲ್ಲಿ ಈ ದಿನದಲ್ಲಿ ಸಮಸ್ಯೆಗಳು ಎದುರುಗೊಳ್ಳುವಂಥದ್ದು ನಾವು ನೋಡ್ತಾ, ಅನೇಕ ಕಂಪ್ಲೇಂಟ್ಸ್ಗಳು, ಅನೇಕ ಜನರು ಕೌನ್ಸಿಲಿಂಗ್ ಆಗಿ ಬರ್ತಾರೆ. ಬಂದವರು ಹೇಳುವಂಥದ್ದು ಯಾವ ಪುರುಷನ ಮೇಲೆ ಅವರು ಹೇಳುವುದಿಲ್ಲ, ಹೇಳುವುದೇ ಮಹಿಳೆಯರ ಮೇಲೆ. ಹಾಗಾಗಿ ದೇವರ ಜ್ಞಾನ ನಮ್ಮಲ್ಲಿ ಸರಿಯಾಗಿ ಇಲ್ಲದೆ ಇರುವಂತ ಸಂದರ್ಭಗಳಲ್ಲಿ ಇವೆಲ್ಲ ಕಾರ್ಯಗಳು ಆಗ್ತದೆ ಎಂಬುದಾಗಿ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾದ್ರೆ ದೇವರ ಜ್ಞಾನ ಮಹಿಳೆಗೆ ಹೇಗೆ ಸಿಗ್ತದೆ? ದೇವರ ಜ್ಞಾನ ಬೈಬಲ್ ಓದ್ಬಿಟ್ರೆ ಸಾಕಾ? ಪ್ರಾರ್ಥನೆ ಮಾಡ್ಬಿಟ್ರೆ ಸಾಕ? ಕೆಲವರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡ್ತೇನೆ, ವಾಕ್ಯ ಓದ್ತೇನೆ, ಉಪವಾಸ ಪ್ರೇಯರ್ ಮಾಡ್ತೇನೆ, ಆಮೇಲೆ ಎಲ್ಲಿ ಉಜ್ಜೀವನ ಕೂಟ ನಡೆದು ಹೋಗ್ತೇನೆ ಎಂಬುದಾಗಿ. ಆದ್ರೆ ಅವರ ಮೂಲಕವೇ ಅನೇಕ ಸಮಸ್ಯೆಗಳು ಕುಟುಂಬಗಳಲ್ಲಿ ಕೂಡ ಬರುವಂತದನ್ನ ನಾವು ನೋಡ್ತೇವೆ. ಇಷ್ಟು ಮಾಡಿಬಿಟ್ರೆ ಸಾಕಾಗುವುದಿಲ್ಲ ಪ್ರಿಯರೇ. ಹಾಗಾದ್ರೆ ಆ ಜ್ಞಾನ ನಮ್ಗೆ ಹೇಗೆ ಸಿಗ್ತದೆ? ದೇವರ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 9ನೇ ಅಧ್ಯಾಯದ 10ನೇ ವಚನ ನೋಡ್ರಿ. ಜ್ಞಾನೋಕ್ತಿ 9ನೇ ಅಧ್ಯಾಯ 10ನೇ ವಚನ ನಮ್ಮೆಲ್ಲರಿಗೂ ಕೂಡ ಬಾಯ್ಪಾಠ ಬರುವಂತ ಒಂದು ವಾಕ್ಯ ಏನು? ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ.
ಯಾವ ಮಹಿಳೆ ದೇವರ ಮೇಲೆ ಭಯ ಭಕ್ತಿ ಉಳ್ಳವಳಾಗಿರ್ತಾಳೋ ಅವಳಿಗೆ ಜ್ಞಾನ ದೇವರು ಕೊಟ್ಟೆ ಕೊಡ್ತಾರೆ. ನಿಮ್ಮಲ್ಲಿ ದೇವರ ಭಯ ಭಕ್ತಿ ಇಲ್ಲ, ದೇವರ ಕುರಿತಾದ ಒಂದು ಭಯ ಇಲ್ಲ ಅಂತಂದ್ರೆ ನಮಗೆ ಆ ಜ್ಞಾನ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವ್ ಹೇಳ್ಬೋದು, ನಾನು PhD ಮಾಡಿದ್ದೇನೆ, ಡಬಲ್ ಗ್ರಾಜುಯೇಟ್ ಅಥವಾ ಗ್ರಾಜುಯೇಷನ್ ಮಾಡಿದ್ದೇನೆ, ಒಳ್ಳೆ ಒಳ್ಳೆ ಸ್ಕೂಲ್ಸ್ ಅಲ್ಲಿ ಓದಿದ್ದೇನೆ ಎಂಬುದಾಗೆಲ್ಲ ನಾವು ಹೇಳ್ಬೋದು. ಆದ್ರೆ ಇದೆಲ್ಲ ಒಂದು ಲೋಕ ಜ್ಞಾನಕ್ಕೆ ಸರಿ. ಆದ್ರೆ ಒಂದು ಕುಟುಂಬವನ್ನ ನಡೆಸಲಿಕ್ಕೆ ಈ ಜ್ಞಾನ ಇದ್ರೆ ಸಾಲದು. ಈ ದಿನದಲ್ಲಿ ಅನೇಕ ಸಮಸ್ಯೆಗಳು ಮತ್ತೆ ಡಿವೋರ್ಸ್ ಕೇಸಸ್ಗಳು ಬರುವಂತದ್ದು ಒಳ್ಳೆ ಎಜುಕೇಟೆಡ್ ಫ್ಯಾಮಿಲೀಸ್ ಇಂದ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ಜಗಳ ಮಾಡಿಕೊಂಡು ಮುನಿಸು ಮಾಡಿಕೊಂಡು ಸಮಸ್ಯೆಗಳನ್ನ ಮಾಡಿಕೊಳ್ಳುತ್ತಿರುವಂತದ್ದು ಚೆನ್ನಾಗಿ ಓದಿರುವುದರಿಂದ. ಹಾಗಾದ್ರೆ ಯಾಕೆ ಈ ಜ್ಞಾನ ನಮ್ಮ ಕುಟುಂಬನ ಉಳಿಸಲಿಲ್ಲ? ಆ ಜ್ಞಾನ ನಮಗೆ ಯಾವ ಕೆಲಸಕ್ಕೂ ಕೂಡ ಬಾರದು. ಯಾಕಂದ್ರೆ ದೇವರ ಮೇಲೆ ಭಯ ಇಡುವಾಗ ದೇವರು ತನ್ನ ಜ್ಞಾನವನ್ನು ನಮಗೆ ಆತನು ಕೊಡುವಾತನಾಗಿದ್ದಾನೆ. ಹೇಗೆ ದೇವರ ಮೇಲೆ ಹೇಗೆ ಭಯ ಬರ್ತದೆ? ದೇವರ ವಾಕ್ಯವನ್ನ ಓದುವಾಗ ದೇವರು ತನ್ನ ಜ್ಞಾನವನ್ನ ತನ್ನ ಭಯವನ್ನ ನಮ್ಮಲ್ಲಿ ಇರ್ತಾರೆ. ಹಾಗಾದ್ರೆ ನಮ್ಗೆ ಗೊತ್ತಾಗ್ತದೆ, ನಾವೇನೋ ಒಂದು ಸಮಸ್ಯೆ ಮಾಡ್ತಾ ಇದ್ದೇವೆ ಅಂದ ಕೂಡಲೇ ಆ ವಾಕ್ಯ ನಮ್ಮನ್ನು ಚುಚ್ಚುತ್ತದೆ. ನೀನ್ ಇದು ಮಾಡುವುದು ಸರಿ ಇಲ್ಲ, ನೀನ್ ಮಾಡೋದು ಇದು ಸರಿ ಇಲ್ಲ, ಕುಟುಂಬ ಇದರಿಂದ ಅಸಮಾಧಾನಕ್ಕೊಳಗಾಗ್ತಾ ಇದೆ, ನಿನ್ನಿಂದ ಸಮಸ್ಯೆ ಬರ್ತದೆ, ಹೀಗೆ ಮಾಡಬಾರ್ದು ಎಂಬ ಸಂಪೂರ್ಣ ಜ್ಞಾನವನ್ನ ದೇವರ ವಾಕ್ಯ ನಮಗೆ ಕೊಡ್ತದೆ. ದೇವರ ಭಯ ನಮ್ಮಲ್ಲಿ ಇದ್ದಾಗ ಆ ಜ್ಞಾನ ನಮ್ಮನ್ನ ಎಲ್ಲಾ ತರವಾದಂತಹ ಸಂಕಷ್ಟಗಳಿಂದ ನಮ್ಮನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಹಾಗಾದ್ರೆ ಯಾಕೆ ಈ ದಿನಮಾನಗಳಲ್ಲಿ ಈ ಭಯ ಹೆಣ್ಣು ಮಕ್ಕಳಲ್ಲಿ ಇಲ್ಲ ಅಥವಾ ಕುಟುಂಬದಲ್ಲಿ ಇಲ್ಲ? ನಮ್ಮ ಪೂರ್ವಿಕರನ್ನು ಯೋಚಿಸೋಣ. ನಮ್ಮ ತಾತ ಅಜ್ಜಿಯವರ ಕಾಲ, ನಮ್ಮ ತಂದೆ ತಾಯಿಗಳ ಕಾಲ ಹೇಗಿತ್ತು? ಅವ್ರು ನಮ್ಮನ್ನು ಯಾವ ರೀತಿಯಾಗಿ ಭಯಭಕ್ತಿಯಲ್ಲಿ ಅವರು ನಡೆಸಿದರು? ದೇವರ ಭಯ ಅನ್ನುವಂಥದ್ದು ಈ ದಿನದಲ್ಲಿ ನಾವೆಲ್ಲರೂ ಕೂಡ ಎಷ್ಟೇ ಮಳೆ ಇರಲಿ, ಏನೇ ಪ್ಯಾಂಡಮಿಕ್ ಇದ್ರೂ ಕೂಡ ಎಲ್ಲರೂ ಆಲೆಗೆ ಸೇರಿ ಬಂದಿದ್ದೇವೆ. ಯಾಕೆ? ದೇವರ ಮೇಲಿರುವಂತಹ ಒಂದು ಭಯ, ಒಂದು ಗೌರವ, ಭಕ್ತಿಯಿಂದ. ಇದೆಲ್ಲ ನಮಗೆ ಯಾರು ಹೇಳಿಕೊಟ್ರು? ನಮ್ಮ ತಂದೆ ತಾಯಿಗಳು, ಪೂರ್ವಿಕರು. ಆದ್ರೆ ಈ ದಿನಮಾನಗಳಲ್ಲಿ ನಾವು ನೋಡುವಾಗ ಈ ಒಂದು ಆಧುನಿಕತೆ ಎನ್ನುವಂಥದ್ದು, ಮಾಡರ್ನೈಸೇಷನ್ ಎಂಬುವಂಥದ್ದು ಆಗಿ ಈ ದಿನದಲ್ಲಿ ಎಲ್ಲರೂ ಕೂಡ ಆನ್ಲೈನ್ ಮೊರೆ ಹೋಗ್ತಾ ಇದ್ದಾರೆ. ಕಳೆದ ವಾರ ನಮ್ಮ ಯವನಸ್ಥರ ಮಕ್ಕಳ ಜೊತೆ ಮಾತನಾಡುವಾಗ ಕೂಡ ಹೇಳ್ತಾ ಇದ್ರು, ಅಮ್ಮನವರೇ ಯಾಕೆ ಜನ ಜಾಸ್ತಿ ಬಂದಿಲ್ಲ ಅಂದ್ರೆ ಎಲ್ಲರೂ ಆನ್ಲೈನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಎಂಬುದಾಗಿ. ಈ ಆನ್ಲೈನ್ ನಮಗೆ ಆ ದಿನಗಳಲ್ಲಿ ಇರಲಿಲ್ಲ. ಹಾಗಾಗಿ ಆರಾಧನೆಯ ಒಂದು ಬೆಲೆ ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ನಾವು ಓಡೋಡಿ ಬರ್ತೇವೆ. ಯಾವಾಗ ಚರ್ಚ್ ತೆಗಿತಾರಪ್ಪ, ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಎಷ್ಟೋ ಜನರು ರೆಗ್ಯುಲರ್ ಆಗಿ ಆರಾಧನೆಗೆ ಬಂದದ್ದನ್ನ ನಾನು ನೋಡಿದ್ದೇನೆ. ಇದೆಲ್ಲ ನಮಗೆ ಹೇಗೆ ಬಂತು? ನಮ್ಮ ಪೂರ್ವಿಕರು ದೇವರ ಮೇಲೆ ಇಟ್ಟಂತ ಒಂದು ಭಯ. ಯಾಕೆ ಈ ದಿನದಲ್ಲಿ ನಮ್ಮ ಮಕ್ಕಳು ಇದನ್ನು ಯಾಕೆ ಪಾಲಿಸ್ತಿಲ್ಲ? ಎಷ್ಟು ಜನ ಯವನಸ್ಥ ಮಕ್ಕಳು ಮನೆಗಳಲ್ಲಿ ಇದ್ದಾರೆ, ಇನ್ನು ಮಲಗಿರುವಾಗಲೇ ನಾವು ಬೀಗ ಹಾಕೊಂಡು ಬಂದಿರುವಂತ ಸಂದರ್ಭಗಳು ಎಷ್ಟೋ ಜನರಿಗೆ ಇರ್ತದೆ. ಯಾಕೆ ಅಂದರೆ ದೇವರ ಭಯ ಈ ದಿನಮಾನಗಳಲ್ಲಿ ಇಲ್ಲ. ಮಹಿಳೆಯರಲ್ಲಿ ಕೂಡ ಅದು ಹೋಗ್ತಾ ಇದೆ, ಸ್ಲೋ ಆಗಿ ಹೋಗ್ತಾ ಇದೆ. ಲೋಕ ಎನ್ನುವಂಥದ್ದು ಪ್ರವೇಶ ಮಾಡ್ತಾ ಇದೆ. ಲೋಕದ ಜ್ಞಾನ ಹೆಚ್ಚಾಗ್ತಾ ದೇವರ ಜ್ಞಾನ ನಮ್ಮಲ್ಲಿ ಕಡಿಮೆ ಆಗ್ತದೆ. ದೇವರ ಭಯ ನಮ್ಮಲ್ಲಿ ಕಡಿಮೆ ಆಗ್ತದೆ. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನ ಸಮೀಪಕ್ಕೆ ಬಂದ್ರಿ, ಆಗ ನಾನು ನಿಮ್ಮ ಸಮೀಪಕ್ಕೆ ಬರ್ತೇನೆ. ನಾನು ದೇವರ ಹತ್ರ ಹೋಗ್ಲಿಲ್ಲ ಅಂದ್ರೆ ದೇವರು ನಮ್ಮನ್ನ ಹುಡುಕೊಂಡು ಬರುವಂತ ಕಾರ್ಯ ಅಲ್ಲವೇ ಅಲ್ಲ. ಹೌದು, ಯೇಸು ಸ್ವಾಮಿ ಆ ದಿನದಲ್ಲಿ ಪಾಪಿಗಳ ರಕ್ಷಣೆಗಾಗಿ ಆತನು ಇಳಿದು ಬಂದಾಯ್ತು, ಆತನು ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾಯ್ತು, ನಮಗೆ ಒಂದು ನಿತ್ಯ ಜೀವದ ಮಾರ್ಗ ತೋರಿಸಿಕೊಟ್ಟು ಹೋಗಾಯ್ತು. ಪದೇ ಪದೇ ಯೇಸು ಸ್ವಾಮಿ ಬಂದು ಹೀಗೆ ಮಾಡ್ತಾರೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಆತನು ಮತ್ತೊಂದು ಆವರ್ತಿ ಬರ್ತಾನೆ, ಕೂಸಾಗಿ ಬರುವುದಿಲ್ಲ, ಬದಲಾಗಿ ಆತನು ರಾಜಾದಿರಾಜನಾಗಿ ನ್ಯಾಯ ತೀರಿಸಲಿಕ್ಕಾಗಿ ಆತನು ಬರ್ತಾ ಇದ್ದಾನೆ. ಪ್ರಿಯರೇ, ನಾವು ದೇವರಿಂದ ದೂರ ಹೋದ್ರೆ ದೇವರು ನಮ್ಮನ್ನ ಬಿಟ್ಟು ದೂರ ಹೋಗ್ತಾರೆ. ಕೆಲವರು ಯಾವಾಗ್ಲೂ ಒಂದು ಪ್ರಶ್ನೆ ಕೇಳ್ತಾರೆ, ಎಲ್ಲ ನಾವ್ ಯಾವಾಗ್ಲೂ ಪ್ರೇಯರ್ ಮಾಡೋರ್ಗೆ ಕಷ್ಟ ಅಮ್ಮನವ್ರೆ, ವಾಕ್ಯ ಓದೋರ್ಗೆ ಕಷ್ಟ, ದೇವ್ರ ಮೇಲೆ ಭಯಭಕ್ತಿ ಇರೋರ್ಗೆ ಶೋಧನೆ ಜಾಸ್ತಿ. ಆದ್ರೆ ಯಾವಾಗ್ಲೂ ಕೆಳಕು ಮಾಡುವವರು, ತಪ್ಪು ಮಾಡೋರು ಅವ್ರು ಚೆನ್ನಾಗೇ ಇದ್ದಾರೆ, ಅವ್ರಿಗೆ ಏನು ಸಮಸ್ಯೆ ಇಲ್ಲ, ಏಳಿಗೆ ಮೇಲೆ ಏಳಿಗೆ, ಅವ್ರಿಗೆ ಯಾವ ಕೊರತೆ ಇಲ್ಲ ಅಂದಾಗೆಲ್ಲ ಹೇಳ್ತಾರೆ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಅಂತವ್ರನ್ನ ನೋಡಿ ನೀವು ಉರಿಗೊಳ್ಬೇಡ. ಅವ್ರಿಗೆ ಹೇಗಂತೆ ತಟ್ಟನೆ ಕ್ಷಣ ಮಾತ್ರದಲ್ಲಿ ಆರಿ ಹೋಗುವ ಹಬೆಯ ರೀತಿಯಲ್ಲಿ ಅವರ ಜೀವಿತ ಆಗ್ಬಿಡ್ತದೆ ಎಂಬುದಾಗಿ. ಹಾಗಾಗಿ ನಾವು ಬೇರೆಯವರನ್ನ ನೋಡಿ ನಾವು ಯೋಚಿಸುವಂಥದ್ದು ಬೇಡ. ನನಗೆ ದೇವರ ಭಯ ಇದೆಯಾ, ನನ್ನ ಮಕ್ಕಳಿಗೆ ದೇವರ ಭಯದಲ್ಲಿ ನಾನು ಸಾಕ್ತಾ ಇದ್ದೇನಾ ಎನ್ನುವಂಥದ್ದು ನಾವು ದೇವರಿಗೆ ಲೆಕ್ಕ ಕೊಡುವಂತ ಒಂದು ಪರಿಸ್ಥಿತಿ ಈ ದಿನದಲ್ಲಿ ಇದೆ. ಹಾಗಾಗಿ ಎಚ್ಚೆತ್ತುಕೊಳ್ಳೋಣ. ಮಹಿಳೆಯರು ಇನ್ನೂ ಹೆಚ್ಚಾಗಿ ನಾವು ದೇವರ ಭಯಭಕ್ತಿಯಲ್ಲಿ ನಾವು ಬೆಳಲಿಕ್ಕೆ ಒತ್ತು ಕೊಡ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾಗಿ ಇದರಲ್ಲಿ ಕೊಡಲ್ಪಟ್ಟಂತ 3 ವಾಕ್ಯ ಪರಿಚ್ಛೇದಗಳಲ್ಲಿ ಚುಟುಕಾಗಿ ನಾವು ಇಲ್ಲಿ 3 ಮಹಿಳೆಯರನ್ನು ನಾವು ಗಮನಿಸ್ತೇವೆ. ಮೊದಲನೇ ವಾಕ್ಯ ಪಾರಾಯಣಕ್ಕಾಗಿ ಓದಲ್ಪಟ್ಟಂತ ಭಾಗವು 2 ಅರಸುಗಳು 4ನೇ ಅಧ್ಯಾಯ 1 ರಿಂದ 7 ವಚನಗಳು. ಈಗಾಗಲೇ ಓದಿದ್ದನ್ನ ನೀವು ಕೇಳಿಸಿಕೊಂಡಿದ್ದೀರಿ. ಅಲ್ಲಿ ಒಬ್ಬ ವಿಧವೆ, ಆಕೆ ಗಂಡ ಒಬ್ಬ ಪ್ರವಾದಿ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿ, ಆತನೇನಾಗಿದ್ದಾನೆ, ಮರಣ ಹೊಂದಿದ್ದಾನೆ. ಸತ್ಯವೇದ ಪಂಡಿತರು ಹೇಳ್ತಾರೆ, ಆ ಒಂದು ಪ್ರವಾದಿ ಆತನು 50
ಪ್ರವಾದಿಗಳನ್ನ ಆತನು ಸಾಕ್ತಾ ಇದ್ರಂತೆ. ಹಾಗಾಗಿ ಆತನು 50 ಜನರನ್ನು ಸಾಕ್ಬೇಕಂದ್ರೆ ಅಷ್ಟು ಸುಲಭವಲ್ಲ. ಅವ್ರಿಗೆ ಊಟ ಕೊಡ್ಬೇಕು, ಬಟ್ಟೆ ಕೊಡಬೇಕು, ಎಲ್ಲ ಖರ್ಚುಗಳಿರ್ತದೆ. ಹಾಗಾಗಿ ಈತನಿಗೆ ಆದಾಯ ಇಲ್ಲ. ಹಾಗಾಗಿ ಆತನು ಅನೇಕ ಕಡೆ ಸಾಲಗಳನ್ನ ಮಾಡಿ ಅವನು ಸಾಕ್ತಾ ಇದ್ರಂತೆ. ಒಂದು ದಿನ ಈ ಪ್ರವಾದಿಗೆ ಏನೋ ಒಂದು ಅನಾರೋಗ್ಯತೆ ಏನೋ ಬಂದು ಆತನು ಮರಣ ಹೊಂದುತ್ತಾನೆ. ಆತನು ತೀರಿ ಹೋದ ಮೇಲೆ ಈ ಸಾಲದ ಬಾಧೆ ಈಕೆ ಮೇಲೆ ಬೀಳ್ತದೆ. ಆಗ ಆಗಿನ ಕಾನೂನ ಪ್ರಕಾರ ಏನು ಅಂತಂದ್ರೆ, ಒಬ್ಬರು ಯಾರಾದ್ರೂ ಸಾಲ ಮಾಡಿ ತೀರಿಸ್ಲಿಕ್ಕೆ ಆಗಿಲ್ಲ ಅಂದ ಕೂಡಲೇ ಅವರು ತಮಗಿರುವಂತ ಮಕ್ಕಳನ್ನ ಬಂದು ಅವರು ತೆಗೆದುಕೊಂಡು ಹೋಗಿ ಒತ್ತೆಯಾಳಾಗಿಟ್ಕೊಂಡು ಕೆಲಸ ಮಾಡಿಸ್ತಾರೆ, ಸಾಲ ತೀರ್ಬೇಕು ಎಂದಾಗಿ. ಇದೇ ಒಂದು ಪದ್ಧತಿಯ ಪ್ರಕಾರವಾಗಿ ಆ ಒಂದು ವಿಧವೆಯ ಒಂದು ಮಕ್ಕಳನ್ನ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಜನ ಬಂದಾಗ ಈ ವಿಧವೆ ಏನ್ ಮಾಡ್ತಾಳೆ ಗೊತ್ತಾ? ಓಡೋಡಿ ದೇವರ ಸೇವಕರ ಹತ್ರ ಆಕೆ ಹೋಗ್ತಾಳೆ. ದೇವ ಮನುಷ್ಯನಾದ ಎಲೀಷನ ಬಳಿಯಲ್ಲಿ ಹೋಗಿ ಹೇಳ್ತಾಳೆ, ಅಯ್ಯ, ನನ್ನ ಗಂಡ ಸಾಲ ಮಾಡಿ ತೀರಿ ಹೋದ. ಆತನು ದೇವರಲ್ಲಿ ಭಯಭಕ್ತಿ ಉಳ್ಳಂತ ಒಬ್ಬ ವ್ಯಕ್ತಿ. ಆದ್ರೆ ಈಗ ನನಗೆ ಯಾರು ಇಲ್ಲ, ನನಗಿರುವಂತ 2 ಮಕ್ಕಳನ್ನು ಕೂಡ ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ಬಂದಿದ್ದಾರೆ. ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಗೋಳಾಡ್ತಾಳೆ. ಆಗ ಎಲೀಷನ್ ಕೇಳ್ತಾರೆ, ನಾನು ನಿನಗೆ ಏನು ಮಾಡ್ಬೇಕು? ಮಾತ್ರವಲ್ಲ, 2ನೇ ಪ್ರಶ್ನೆ, ನಿನ್ನಲ್ಲಿ ಏನಿದೆ ಎಂಬುದಾಗಿ ಕೇಳ್ತಾಳೆ. ಆಗ ಆಕೆ ಹೇಳ್ತಾಳೆ, ನನ್ನಲ್ಲಿ ಏನು ಇಲ್ಲ, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಬಿಟ್ರೆ ನನ್ನ ಮನೇಲಿ ಏನು ಇಲ್ಲ ಎಂಬುದಾಗಿ ಹೇಳ್ತಾಳೆ. ಆಗ ಎಲೀಷನ್ ಹೇಳ್ತಾನೆ, ಹೋಗಿ ನಿನ್ನ ನೆರೆಯವರ ಹತ್ರ ಇರುವ ಎಲ್ಲ ಪಾತ್ರೆಗಳನ್ನ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಬಾ. ಆ ನಂತರ ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನ ಪಾತ್ರೆಗಳಲ್ಲಿ ಕೊಯ್ಲಿಕ್ಕೆ ಪ್ರಾರಂಭ ಮಾಡು. ಈ ಎಣ್ಣೆಯನ್ನ ಪಾತ್ರೆ ತುಂಬಿದ ಮೇಲೆ ಆ ಒಂದು ಎಣ್ಣೆನ ನೀನ್ ಮಾರಿ ಸಾಲ ತೀರ್ಸು. ಉಳಿದ ಹಣದಲ್ಲಿ ನೀನೇನ್ ಮಾಡು, ಮುಂದಿನ ಜೀವಿತಕ್ಕೆ ಅದನ್ನ ನೀನ್ ನೋಡ್ಕೊ ಅಂತ ಹೇಳಿ ಒಂದು ಉಪಾಯ ಹೇಳ್ತಾನೆ. ಇಲ್ಲಿ ಮಹಿಳೆ ಒಂದು ಪರಿಸ್ಥಿತಿ ಯೋಚನೆ ಮಾಡ್ರಿ. ಆಕೆ ಕಷ್ಟದಲ್ಲಿದ್ದಾಳೆ, ಅಗತ್ಯತೆಯಲ್ಲಿ ಇದ್ದಾಳೆ, ಬೇರೆ ವಿಧಿ ಇಲ್ಲ, ತನ್ನ ಮಕ್ಕಳನ್ನು ಕೂಡ ತೆಗೆದುಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಆದ್ರೆ ಇಲ್ಲಿ ಎಲೀಷನ್ ಏನ್ ಹೇಳ್ತಿದ್ದಾರೆ, ಪಕ್ಕದ ಮನೇಲಿ ಹೋಗಿ ಎಣ್ಣೆ ಇಸ್ಕೊಂಬ ಅಂತ ಹೇಳ್ತಿಲ್ಲ, ಖಾಲಿ ಪಾತ್ರೆ ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ. ಹೀಗೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ ದೇವರ ಮೇಲೆ ನಂಬಿಕೆ ಇಡು, ವಿಶ್ವಾಸ ಇಡು ಅಂತ ಕೂಡ ನಮ್ಗೆ ಸಿಟ್ಟು ಬರ್ತದೆ. ನನಗೆ ಕಷ್ಟ ಇರುವಾಗ ನೀನು ಹಣ ಕೊಡ್ಬೇಕು ಎಂಬುದಾಗಿ ನಾವು ಎದುರು ನೋಡ್ತೇವೆ. ಆದ್ರೆ ಜನ ನೀವು ಪ್ರಾರ್ಥನೆ ಮಾಡ್ರಿ, ದೇವ್ರ ಕಾರ್ಯ ಮಾಡ್ತಾರೆ ಅಂದ ಕೂಡಲೇ ನಮ್ಗೆ ಇಷ್ಟ ಆಗೋದಿಲ್ಲ, ಸಿಟ್ಟು ಬರ್ತದೆ. ಈಗ ಅದು ಆಗೋದಿಲ್ಲ. ನಮ್ಮ ನಂಬಿಕೆ ತುಂಬಾನೇ ಅಲ್ಲಿ ಕಡಿಮೆ ಆಗ್ಬಿಡ್ತದೆ. ಈ ಒಂದು ವಿಧವೆಗೆ ಕೂಡ ಹಾಗೆ ಅನ್ಸಿರ್ಬೋದು. ಏನಪ್ಪಾ, ಎಣ್ಣೆ ಇವ್ರೇನಾದ್ರು ಸಹಾಯ ಮಾಡ್ತಾರೆ, ಅದ್ಭುತವಾಗಿ ಏನಾರ ನನ್ನ ಮನೆಗೆ ಕೊಡ್ತಾರ ನೋಡಿದ್ರೆ ನೀವೇನ್ ಮಾಡು, ಖಾಲಿ ಪಾತ್ರೆ ತೆಗೆದುಕೊಂಡು ಬಾ ಅಂತ ಕಳಿಸ್ತಾ ಇದಾರಲ್ಲ ಅಂತ. ಅಂದ್ರೆ ದೇವರು ಯಾವ್ದಾದ್ರು ಒಂದು ಕಾರ್ಯ ಮಾಡ್ಬೇಕಾದ್ರೆ ನಾವು ಬೆಲೆ ಕ್ರಯ ಕೊಡದೆ ಆತನು ಯಾವ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡೋದಿಲ್ಲ. ಕೂತ್ ಕಡೆ ಎಲ್ಲ ಮಿರಾಕಲ್ಸ್ ಆಗ್ಬೇಕಂತ ನಾವ್ ಎದುರು ನೋಡಿದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆತನ ಒಂದು ಎಕ್ಸರ್ಸೈಸ್ ಮಾಡಿಸ್ತಾನ ವಿಧವೆಗೆ, ಏನು, ಪಕ್ಕದ ಮನೆಗೆ ಹೋಗಿ ಪಾತ್ರೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಾ ಫಸ್ಟ್ ಎಂಬುದಾಗಿ. ಯಾಕೆ ಎಲೀಷನು ಅಷ್ಟು ದೊಡ್ಡ ಪ್ರವಾದಿ, ಆತನು ಎಂತ ಅದ್ಭುತಗಳನ್ನು ಮಾಡುವ ಆತನು ಪ್ರಾರ್ಥನೆ ಮಾಡಿದ ಕೂಡಲೇ ಪಾತ್ರೆಗಳು ಹಾಗೆ ಬಂದು ಇರ್ಬೋದಾಗಿತ್ತು. ಆದ್ರೆ ಅದನ್ನ ಮಾಡ್ಲಿಲ್ಲ ಆತನು. ಹಾಗಾಗಿ ಆಕೆ ಏನ್ ಮಾಡ್ತಾಳೆ, ಆತನ ಮಾತಿಗೆ ವಿಧೇಯಳಾಗಿ ಪಾತ್ರೆಯನ್ನ ತಂದು ಕೊಡ್ತಾಳೆ. ಮಾತ್ರವಲ್ಲ, ಎಣ್ಣೆಯನ್ನ ಸುರಿಯುವಂತ ಸಂದರ್ಭಗಳಲ್ಲಿ ಆಕೆ ಏನ್ ಮಾಡ್ತಾಳೆ ಅಂತ ನೋಡುವಾಗ, ಎಷ್ಟು ಪಾತ್ರೆ ಬೇಕೋ ಅಷ್ಟು ತಂದ್ಕೊಂಡು ಆಕೆ ಸುರಿತಾ ಇರ್ತಾಳೆ. ಕೊನೆ ಪಾತ್ರೆ ಮುಗಿದ ಮೇಲೆ ತನ್ನ ಮಗನೇ ಯಾವ್ದಾದ್ರು ಬೇರೆ ಪಾತ್ರೆ ಇದೆ ತಗೊಂಬ ಅಂದ ಕೂಡಲೇ ಆತನು ಹೇಳ್ತಾನೆ, ಇಷ್ಟೇ ಇರೋದು ಪಾತ್ರೆ ಖಾಲಿ ಆಯ್ತು ಎಂಬುದಾಗಿ. ಕೂಡಲೇ ಎಣ್ಣೆ ನಿಂತು ಹೋಯ್ತು. ಹಾಗೆಯೇ ಪಾತ್ರೆ ಅನ್ನುವಂಥದ್ದು ನಮ್ಮ ನಂಬಿಕೆ, ಎಣ್ಣೆ ಅನ್ನುವಂಥದ್ದು ದೇವರ ಒಂದು ಅದ್ಭುತ ಕಾರ್ಯ. ಎಲ್ಲಿವರೆಗೆ ನಮ್ಮ ನಂಬಿಕೆ ವಿಶ್ವಾಸ ಇರ್ತದೋ ಅಲ್ಲಿವರೆಗೂ ದೇವರ ಅದ್ಭುತ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ನಡೀತಾನೆ ಇದೆ. ಹಾಗಾದ್ರೆ ಯಾಕೆ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳು ನಡೆದಿಲ್ವಾ ಇಲ್ಲಿರೋರು ಯಾರ ಜೀವಿತದಲ್ಲಾದ್ರೂ? ಯಾಕೆ ಅಂದ್ರೆ ನಮ್ಮಲ್ಲಿ ಪಾತ್ರೆ ಸರಿ ಇಲ್ಲ ಅಥವಾ ಸಾಲಿಲ್ಲ. ನಮಗೆ ನಂಬಿಕೆ ತುಂಬಾನೇ ಬೇಕು ಪ್ರಿಯರೇ. ಆಗ ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲಿವರೆಗೆ ಕೂಡ ನೀವು ಏನನ್ನು ಕೇಳ್ಕೊಂಡಿಲ್ಲ, ಕೇಳಿಕೊಳ್ಳಿರಿ ನಾನು ಕೊಡ್ತೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಎಲ್ಲಿ ಬರೆಯಲ್ಪಟ್ಟಿದೆ? ಯಾಕೋಬನ ಪುಸ್ತಕ 4ನೇ ಅಧ್ಯಾಯದ 2ನೇ ವಚನ ನೋಡ್ರಿ. ಯಾಕೋಬ 4:2 ಆ ಕೊನೆಯ ಭಾಗವನ್ನು ನಾವು ನೋಡೋಣ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ. ಅರೆ, ನಮ್ಗೆ ಯೋಚಿಸ್ಬೋದು, ದೇವ್ರು ನಾನು ಬೇಡ್ಕೊಂಡಿಲ್ವಾ? ಎಷ್ಟು ವರ್ಷಗಳಿಂದ ನಾನು ಬೇಡ್ಕೊಂತಾನೆ ಇದ್ದೀನಿ, ಯಾಕೆ ನಮ್ಗೆ ಸಿಗ್ಲಿಲ್ಲ ಎಂಬ ಒಂದು ಪ್ರಶ್ನೆ ನಮ್ಗೆ ಬರ್ತದೆ. ಮುಂದೆ ನೋಡ್ರಿ, ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಬರೀ ಅದೊಂದೇ ನಾವು ಓದುವುದಲ್ಲ, ಮುಂದೆ ಕೂಡ ನಾವು ನೋಡ್ಬೇಕು. ಕೇಳುವಂಥದ್ದನ್ನ ನಾವು ಯಾವ ವಿಷಯಕ್ಕಾಗಿ ನಾವು ಕೇಳ್ತೇವೆ? ನಮ್ಮ ಒಂದು ನಮ್ಮ ಒಂದು ಕೆಟ್ಟ ಆಲೋಚನೆ, ನಮ್ಮ ಭೋಗಗಳಿಗಾಗಿ, ಸ್ವಾರ್ಥಕ್ಕಾಗಿ ನಾವ್ ಏನ್ ಕೇಳಿದ್ರು ಕೂಡ ದೇವರ ಚಿತ್ತವಿಲ್ಲದೆ ಅದು ನಮ್ಗೆ ಸಿಗೋದೇ ಇಲ್ಲ. ನಾವು ತಪ್ಪಾಗಿ ತಿಳ್ಕೋಬಾರ್ದು ವಾಕ್ಯಗಳನ್ನ. ನಂಬಿಕೆ ಇದ್ರೆ ಎಲ್ಲವೂ ಕೂಡ ಆಗ್ತದೆ, ಹೌದು.
ಆದರೆ ಅದರಲ್ಲಿಯೂ ಕೂಡ ಒಂದು ಕ್ಲಾಸ್ ದೇವರು ಕೊಟ್ಟಿದ್ದಾರೆ. ಏನದು? ನೀನು ಕೇಳುವುದು ದೇವರ ಚಿತ್ತಕ್ಕೆ ಒಳಗಾಗಿದ್ದರೆ ಖಂಡಿತವಾಗಿ ದೇವರು ಅದನ್ನು ನೆರವೇರಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸಿದ ಪ್ರಿಯರೇ. ಹಾಗಾದ್ರೆ ನಮ್ಮ ಸಮಸ್ಯೆಗಳು, ಅನೇಕ ರೀತಿಯ ಸಮಸ್ಯೆ, ಕಷ್ಟಗಳು ನಿಮಗೆ ಮಾತ್ರ ಗೊತ್ತು, ನನಗೆ ಮಾತ್ರ ಗೊತ್ತು. ನಾವು ಯಾರನ್ನ ಹುಡುಕೊಂಡು ಹೋಗ್ತಾ ಇದ್ದೇವೆ? ನಮ್ಮ ನಂಬಿಕೆ ಯಾರಲ್ಲಿದೆ? ಮನೆಯಲ್ಲಿ ಅನಾರೋಗ್ಯತೆ, ಕಾಯಿಲೆ ಅಂದ ಕೂಡಲೇ ನಾವೇನ್ ಮಾಡ್ತೇವೆ? ಯಾವ ಡಾಕ್ಟರ್ ಬಳಿ ಹೋಗ್ಲಿ ಅಂತ ಯೋಚಿಸ್ತೇವೆ ಕ್ರೈಸ್ತರಾದ ನಾವು. ಆದ್ರೆ ನಮಗೆ ಘನ ವೈದ್ಯರೊಬ್ಬರು ಇದ್ದಾರೆ ಅಂತ ಹೇಳಿ ಮೊದಲು ನಾವು ದೇವರ ಬಳಿ ಪ್ರಾರ್ಥಿಸ್ತೇವಾ? ತಕ್ಷಣಕ್ಕೆ ನಾವು ದೇವರ ಬಳಿಯಲ್ಲಿ ನಾವು ಹೋಗ್ತೇವಾ? ಇಲ್ಲ. ಡಾಕ್ಟರ್ ಬಳಿ ಹೋಗಿ ಅಲ್ಲೆಲ್ಲ ಆಗಿಲ್ಲ ಅಂತ ಕೈ ಬಿಟ್ಮೇಲೆ ಕೊನೆಗೆ ನಾವು ದೇವರ ಬಳಿಯಲ್ಲಿ ಬರ್ತೀವಿ. ಆಗಲೂ ಕೂಡ ದೇವರು ನಮಗೆ ಸಹಾಯ ಕೊಡ್ತಾರೆ. ಅದ್ರ ಬದಲಾಗಿ ಇಲ್ಲಿ ವಿಧವೆ ನೋಡ್ರಿ, ಆಕೆ ಏನ್ ಮಾಡ್ತಾಳೆ? ಕೊರತೆಯಿಂದ ಕೂಡಲೇ ದೇವರ ಮನುಷ್ಯನ ಬಳಿ ಓಡೋಡಿ ಹೋಗ್ತಾಳೆ. ನಮ್ಮ ಸಮಸ್ಯೆಗಳನ್ನು ನಮ್ಮ ಮಹಿಳೆಯರ ಅಥವಾ ನಮ್ಮ ಮನುಷ್ಯನ ಬಳಿ ಹೇಳ್ಕೊಂಡ್ರೆ ಯಾವ ಪ್ರಯೋಜನವೂ ಬರೋದಿಲ್ಲ ಪ್ರಿಯರೇ. ದೇವರ ಬಳಿಯಲ್ಲಿ ಹೇಳ್ಕೊಂಡ್ರೆ ಅದ್ಭುತಗಳು ಆಗ್ತದೆ. ನಮ್ಮ ನಂಬಿಕೆ, ವಿಶ್ವಾಸ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೆ ನಮಗೆ ಅದ್ಭುತಗಳು ನಡೀತಾ ಇರ್ತದೆ. ವಿಶ್ವಾಸ ಎಲ್ಲಿ ಮುಗೀತದೋ ಅದ್ಭುತಗಳು ಅಲ್ಲಿಗೆ ನಿಂತು ಹೋಗುವಂತದ್ದಾಗಿದೆ. ಎರಡನೇದಾಗಿ ನಾವು ನೋಡುವಾಗ 2 ಅರಸುಗಳು 5ನೇ ಅಧ್ಯಾಯದ 1ರಿಂದ 14ನೇ ವಚನ, ಅಲ್ಲಿ ನಾವು ನಾಮನ ವಿಷಯವಾಗಿ ನಾವು ನೋಡ್ತೇವೆ. ಈ ಕಥೆಯನ್ನು ನಾವು ಸಂಡೇ ಸ್ಕೂಲಿಂದಲೂ ಕೂಡ ಕೇಳಿಸ್ಕೊಂಡು ಬಂದಿದ್ದೇವೆ. ಆದ್ರೆ ನಾಮನಿಗೆ ಕುಷ್ಠ ಬಂದು ಆತನು ಆ ಒಂದು ಹೊಳೆಯಲ್ಲಿ ಹೋಗಿ ಮುಳುಗಿ ಗುಣ ಹೊಂದಿದ್ದು ಗೊತ್ತು. ಆದ್ರೆ ಎಷ್ಟು ಸರಿ ನಾವು ಆ ಬಾಲಕಿಯ ಬಗ್ಗೆ ನಾವು ಯೋಚಿಸಿದ್ದೇವೆ? ಈಕೆನ ಎಲ್ಲಿಂದ ತಂದಿದ್ದು ಈ ಬಾಲಕಿಯನ್ನ? ಇಸ್ರಾಯೇಲ್ ದೇಶದಿಂದ ಒತ್ತೆಯಾಳಾಗಿ ಸ್ಲೇವ್ ಆಗಿ ಆಕೆನ ಹಿಡ್ಕೊಂಡ್ ಬರ್ತಾರೆ. ಸ್ಲೇವರಿ ಅಂದ ಕೂಡಲೇ ಅವಳಿಗೆ ಒಂದು ಸಪರೇಟ್ ರೂಮ್, ಒಂದು ಕಾಟ್, ಒಂದು ಟೀಪಾಯ್ ಅದೆಲ್ಲ ಕೊಡೋದಿಲ್ಲ. ಆಗಿನ ಕಾಲದಲ್ಲಿ ಸ್ಲೇವರಿ ಅಂದ್ರೆ ತುಂಬಾನೇ ಅಮಾನುಷ್ಯವಾಗಿ ನಡೆಸ್ಕೊಳ್ತಾ ಇರುವಂತ ಒಂದು ಪರಿಸ್ಥಿತಿ ದಿನಗಳು. ಆಗ ಆಕೆನ ತಂದಾಗ ಆ ಬಾಲಕಿ ನೋಡ್ರಿ, ತನಗಿದ್ದಂತ ಆ ಒಂದು ಬಂಧನ, ತನಗಿದ್ದಂತ ಹೋರಾಟ ಅದನ್ನ ಆಕೆ ಯೋಚಿಸ್ಲಿಲ್ಲ. ಬದಲಾಗಿ ಅವಳ ಮನಸ್ಸಿನಲ್ಲಿ ಹೇಳ್ತಾಳೆ, ಅಯ್ಯೋ ನನ್ನ ಯಜಮಾನನು ಎಷ್ಟು ಕಷ್ಟ ಪಡ್ತಾ ಇದ್ದಾನಪ್ಪ. ಅವನು ಒಂದು ವೇಳೆ ನಮ್ಮ ದೇಶದಲ್ಲಿ, ನಮ್ಮ ಊರಲ್ಲಿ ಇದ್ದಂತ ಪ್ರವಾದಿಯ ಬಳಿಗೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಅದನ್ನ ಗುಣ ಹೊಂದ್ಬಿಡ್ತಾನಲ್ಲ ಅಂತ ಯೋಚಿಸ್ತಾಳೆ. ತನ್ನ ಕುರಿತಾಗಿ ಆಕೆ ಯೋಚನೆ ಮಾಡಲಿಲ್ಲ. ಬದಲಾಗಿ ತನ್ನ ಕಷ್ಟದ ಸ್ಥಿತಿಯಲ್ಲಿಯೂ ಕೂಡ ಆಕೆ ತನ್ನ ಯಜಮಾನನ ಬಗ್ಗೆ ಯೋಚಿಸ್ತಾಳೆ. ಈ ದಿನದಲ್ಲಿ ನಾವು ಎಷ್ಟು ಮಟ್ಟಿಗೆ ಬೇರೆಯವರ ಕುರಿತಾಗಿ ನಾವು ಆಲೋಚಿಸ್ತಾ ಇದ್ದೇವೆ? ಈ ಒಂದು ಪ್ಯಾಂಡಮಿಕ್ ನಿಮಿತ್ತವಾಗಿ ಅನೇಕರು ತುಂಬಾ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಎಷ್ಟು ಜನರು ಕೆಲಸ ಕಳ್ಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ. ಮಕ್ಕಳನ್ನ ಶಾಲೆಗೆ ಸೇರ್ಸಕ್ಕೂ ಫೀಸ್ ಕಟ್ಲಿಕ್ಕೆ ಆಗದೆ ಎಷ್ಟೋ ಜನರು ಇದ್ದಾರೆ. ಯಾರು ಬೇಡ, ನಮ್ಮ ಮನೆಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಬರುವಂತ ಮಹಿಳೆಯರೇ ಸಾಕು. ಎಷ್ಟು ಜನ ಅವರ ಕಷ್ಟ ಸುಖವನ್ನು ನಾವು ವಿಚಾರಿಸಿದ್ದೇವೆ. ಅವ್ರನ್ನ ಬರೀ ಕೆಲಸದವ್ರ ಹಾಗೆ ನಾವು ನೋಡ್ತೇವೆ ಪ್ರಿಯರೇ. ಆ ದಿನದಲ್ಲಿ ಈ ಮಗು ತುಂಬಾ ಕಷ್ಟದಲ್ಲಿ ಇದ್ಲು. ಆದ್ರೂ ಕೂಡ ಹೇಳ್ತಾಳೆ, ನನ್ನ ಯಜಮಾನನ ಗುಣ ಹೊಂದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಯಜಮಾನನ ಗುಣ ಹೊಂದ್ರೆ ನನ್ನನ್ನು ಬಿಡುಗಡೆ ಮಾಡ್ತಾನಂತ ಕೂಡ ಆಕೆ ಯೋಚಿಸಲಿಲ್ಲ. ಈ ದಿನದಲ್ಲಿ ಮಹಿಳೆಯರಾದ ನಮಗೆ ಇರುವಂತಹ ಸ್ವಾರ್ಥ ಮನೋಭಾವನೆ ನಾವು ತೆಗೆದು ಹಾಕ್ಬೇಕು. ಎಲ್ಲರಿಗೂ ಕೂಡ ನಾನು ಇದನ್ನ ಹೇಳುವಂತವಳಾಗಿದ್ದೇನೆ. ಪರರ ಒಂದು ಸುಖ ದುಃಖಗಳಲ್ಲಿ ನಾವು ಭಾಗಿಯಾಗಬೇಕು. ಸ್ವಾಮಿ ಅದಕ್ಕಾಗಿ ನಮ್ಮನ್ನ ಕರೆದಿದ್ದು. ಯೇಸು ಸ್ವಾಮಿ ಯಾಕೆ ನಮಗೋಸ್ಕರ, ಆತನು ಏನೂ ತಪ್ಪು ಮಾಡಲಿಲ್ಲ ಅಂದ್ರೂ ಕೂಡ ಶಿಲುಬೆಯಲ್ಲಿ ಆತನು ಘೋರವಾದ ಮರಣವನ್ನು ಹೊಂದಿದ್ದಾರೆ. ಯಾಕೆ? ನಮಗೋಸ್ಕರವಾಗಿ. ನಾವು ನರಕಕ್ಕೆ ಹೋಗ್ಬಿಡ್ಬಾರ್ದು ಅಂತ ಹೇಳಿ ಆತನು ಎಲ್ಲವನ್ನ ಅನುಭವಿಸಿದನು, ಮಾದರಿಯನ್ನು ತೋರಿಸಿಕೊಟ್ಟು ಹೋದನು. ಈ ದಿನದಲ್ಲಿ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಬೇರೆಯವ್ರು ಚೆನ್ನಾಗಿರ್ಲಿ ಅಂತ ಯೋಚಿಸುವಂತ ಮನಸ್ಸು ಎಷ್ಟು ಜನರಿಗೆ ನಮ್ಮಲ್ಲಿದೆ? ಆ ಕಂಪ್ಯಾಷನೇಟ್ ಹೃದಯ ನಮ್ಮಲ್ಲಿ ಇದೆಯಾ? ನಾವು ಯೋಚಿಸ್ಬೇಕು ಪ್ರಿಯರೇ. ನಾವ್ ಯಾವಾಗ್ಲೂ ಮಹಿಳೆಯರಾದ ನಮಗೆ ತುಂಬಾ ಕಾಂಟ್ಯಾಕ್ಟ್ಸ್ಗಳಿದೆ. ಪುರುಷರು ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ಆದ್ರೆ ಮಹಿಳೆಯರಾದ ನಮಗೆ ತರಕಾರಿ ಅಂಗಡಿಯವರು ಗೊತ್ತು, ಟೈಲರ್ ಅಂಗಡಿಯವರು ಗೊತ್ತು, ಬ್ಯೂಟಿ ಪಾರ್ಲರ್ ಅವರು ಗೊತ್ತು, ಮಾತ್ರವಲ್ಲ ಇನ್ನು ರೇಷನ್ ಅಂಗಡಿಯವರು ಗೊತ್ತು, ಹಾಲವರು ಗೊತ್ತು, ಮನೆ ಕೆಲಸದವರು ಗೊತ್ತು, ಎಲ್ಲರೂ ಗೊತ್ತು. ಎಷ್ಟು ಜನರಿಗೆ ಯೇಸು ಸ್ವಾಮಿ ಬಗ್ಗೆ ನಾವು ಹೇಳಿದ್ದೇವೆ? ಕ್ರೈಸ್ತರಾದ ನಾವು ಹೇಳೋದಿಲ್ಲ. ಬಂದ ಕೂಡಲೇ ಇನ್ನೊಬ್ರು ಮನೆ ಬಗ್ಗೆ ಬೇಕಾದ್ರೆ ನಾವು ಕೇಳ್ತೇವೆ, ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ ಅಂತ. ಆದ್ರೆ ಸಮಯ ತೆಗೆದುಕೊಂಡು ಒಂದು ಆತ್ಮವನ್ನು ನಾವೇನಾದ್ರೂ ದೇವರ ಬಳಿಯಲ್ಲಿ ನಡೆಸಿದ್ದೇವಾ? ನಾವು ಕರೆಕ್ಟಾಗಿ ನಾವು ವಾಕ್ಯ ತೆಗೆದುಕೊಂಡು ಪ್ರಸನ್ನ ಮಾಡ್ರಿ ಅಂತ ನಾನು ಹೇಳ್ತಿಲ್ಲ. ದೇವರು ನಮ್ಮ ಜೀವಿತಗಳಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಹೇಳಿದರೆ ಸಾಕು, ಆಟೋಮೆಟಿಕಲಿ ಅವ್ರಿಗೆ ನಂಬಿಕೆ ಬರ್ತದೆ. ಈ ದಿನದಲ್ಲಿ ಒಂದು ಹೋಪ್ ಬೇಕು ಎಲ್ಲರಿಗೂ. ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಎಷ್ಟು ಜನರ ಬಳಿ ನಾವು ಯೇಸು ಸ್ವಾಮಿ ಬಗ್ಗೆ ಹೇಳಿದ್ದೇವೆ? ಹೋಗಿ ಚೌಕಾಸಿ ಮಾಡಿ, ಜಗಳ ಮಾಡಿ, ನೆಕ್ಸ್ಟ್ ಟೈಮ್ ನಮ್ಮನ್ನು ನೋಡ್ತಿದ್ದಂಗೆ ಅವನ ಅಂಗಡಿ ಶೆಟ್ರೆ ಹೇಳ್ಕೊಂಡ್ಬಿಡ್ಬೇಕು. ಆ ರೀತಿಯಾದ ಪರಿಸ್ಥಿತಿಗಳು ಕೂಡ ಅನೇಕ ಕಡೆ ನಡೀತದೆ. ಅಯ್ಯೋ ಆಯಮ್ಮನ ಬೇಡಪ್ಪ ಅನ್ನೋ ರೀತಿಯಲ್ಲಿ ನಮ್ಮ ಸಾಕ್ಷಿಯನ್ನು ನಾವು ಹಾಳು ಮಾಡಿಕೊಂಡು ಜೀವಿಸ್ತಾ ಇದ್ದೇವೆ. ದೇವರು ನಮಗೆ ಕೊಡಲ್ಪಟ್ಟ ಸಮಯದಲ್ಲಿ ದೇವರಿಗೆ ನಾವು ಸಾಕ್ಷಿಗಳಾಗಿರ್ಬೇಕು.
ಅನೇಕ ಬಂಧನಗಳು ನಿಮ್ಮ ಕೈಯಲ್ಲಿ ನಾವು ಹಣ ಕೊಟ್ಟು ಸಹಾಯ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅವ್ರಿಗೆ ಒಂದೋ ಒಂದು ಮಾತು ಹೇಳಿ, ನಿನಗೋಸ್ಕರ ನಾನು ಸ್ವಾಮಿಯನ್ನು ಬೇಡ್ಕೊಳ್ತೇನೆ, ನಮ್ಮ ಯೇಸು ಸ್ವಾಮಿ ಎಲ್ಲರನ್ನ ಪ್ರೀತಿ ಮಾಡ್ತಾರೆ, ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಜಸ್ಟ್ ಒಂದು ಮಾತು ಹೇಳಿ ನೋಡ್ರಿ, ಅವರ ಮುಖದಲ್ಲಿ ಸಂತೋಷ, ಆ ಆನಂದ, ಅದನ್ನ ನಾವು ಗ್ರಹಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ನಾನು ಅದನ್ನು ಮಾಡ್ತೇನೆ. ದೇವರ ಕೃಪೆಯಿಂದ ನನ್ನ ಮನೆಗೆ ಯಾರೇ ಮೇಟ್ ಬಂದರೂ ಕೂಡ ಸ್ವಾಮಿಯ ಸುವಾರ್ತೆ ನಾನು ಹೇಳಿದ್ದೇನೆ. ಕಳೆದ ಯಲಹಂಕದಲ್ಲಿದ್ದಾಗ ಒಬ್ಬ ಮಹಿಳೆ, ಹಿಂದೂ ಮಹಿಳೆ, ಆಕೆ ಗಂಡ ತುಂಬಾ ಕುಡಿತಾನೆ, ಭಯಂಕರವಾದ ವಿಗ್ರಹ ಆರಾಧಕ್ಕೆ, ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಒಂದು ಸ್ಥಳಗಳಲ್ಲಿ ಟೂರ್ಗಾಗಿ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಬರುವಂತ ಮಹಿಳೆ, ಪ್ರತಿದಿನ ನಮ್ಮ ಜೀವಿತದಾದಂಥ ಕಾರ್ಯಗಳನ್ನ ಹೇಳಿ, ನನ್ನ ಜೀವಿತದ ಸಾಕ್ಷಿಯನ್ನು ಆಕೆ ಪಾತ್ರೆ ತೊಳೆಯುವಾಗ, ಅಡಿಗೆ ಮಾಡುವಾಗ ಹೇಳಿ 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 ದೇವ್ರ ಕೃಪೆಯಿಂದ ಕಳೆದ ವರ್ಷ ಆಕೆ ಯೇಸು ಸ್ವಾಮಿನ ಆಕೆ ಅಂಗೀಕರಿಸ್ಕೊಂಡ್ರು, ಯೇಸು ಸ್ವಾಮಿನ ಕಂಡ್ಕೊಂಡ್ಲು ಅವಳು. ನಾವು ಉಪವಾಸ ಅವಳು ಮಾಡೋ ರೀತಿಯಲ್ಲಿ ನಾವು ಮಾಡೋದಿಲ್ಲ. ಯಾಕಂದ್ರೆ ನಾವು ಉಪವಾಸ ಶುಕ್ರವಾರ ದಿನದಲ್ಲಿ 3 ಗಂಟೆವರೆಗೂ ಮಾಡ್ತೇವ, 1 ಗಂಟೆವರೆಗೂ ಮಾಡ್ತೇವೆ. ಆದ್ರೆ ಆಕೆ ಉಪವಾಸ ಹೇಗ್ ಮಾಡ್ತಾಳೆ ಗೊತ್ತಾ? ಅವಳು ಪ್ರಾರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರತಿ ಸಲ ನಾನು ಅಕ್ಕ ನನಗೆ ಚರ್ಚ್ ಬೀಗ ತಕ್ಕೊಡ್ರಿ ಅಂತ ಹೇಳ್ತಾ ಇದ್ರು. ಬೀಗ ತೆಗೆದಾಗ ಅವಳು ಏನ್ ಹೇಳ್ಬೇಕು ಗೊತ್ತಿಲ್ಲ, ತಲೆ ಮೇಲೆ ಬಟ್ಟೆ ಹಾಕೊಂಡು ನೀಟಾಗಿ ಸರಿ ಹೊತ್ಕೊಂಡು, ನಾನು ಅವ್ರು ಹೇಳ್ಕೊಟ್ಟಿಲ್ಲ, ಹಾಕೊಂಡು ಮೊಣಕಾಲು ಹಾಕಿ ಆಕೆ ಪ್ರೇಯರ್ ಮಾಡ್ತಾ ಇದ್ರು. ಅವಳ ಜೀವಿತದಲ್ಲಿ ಎಷ್ಟು ಬದಲಾವಣೆ ಗೊತ್ತಾ? ನಾನು ಅದನ್ನು ಬಿಟ್ಟು ಬರ್ಬೇಕಾದ್ರೆ ಹೇಳಿದೆ, ಯಾವುದೇ ಕಾರಣಕ್ಕೂ ಹಿಂಜಾರ ಬೇಡ, ಯೇಸು ಸ್ವಾಮಿನ ಮಾತ್ರ ಬಿಡಬೇಡ, ಯಾರೇ ನಿನ್ನ ಬಿಟ್ಟರು ಯೇಸು ಸ್ವಾಮಿ ನಿಮಗೆ ಸಹಾಯ ಮಾಡ್ತಾರೆ ಮಾತು ಹೇಳಿದಂತೆ ಇವತ್ತಿನ ದಿನವೂ ಕೂಡ ಅದನ್ನ ಇಲ್ಲ, ನಾನು ಯಾರು ಬಿಟ್ಟರು ಯೇಸು ಸ್ವಾಮಿನ ನಾನು ಬಿಡಲ್ಲ ಅಂತ ಹೇಳಿದ್ದಾರೆ. ಅಷ್ಟು ಸಾಕು ನಮಗೆ. ಹಾಗೆ ಎಷ್ಟೋ ಕಡೆ ಟೈಲರ್ನಲ್ಲಿ ಅಲ್ಲಿ ಹೋದಾಗ ನಾವು ಹೇಳ್ಬೋದು, ದೇವರ ವಾಕ್ಯ ಹೇಳ್ಬೋದು, ಆಗಲ್ಲ ಅಂತ ಸಾಧ್ಯ ಇಲ್ಲ. ನಮ್ಮ ಕೈಯಲ್ಲಿ ದೇವರು ನಮ್ಮನ್ನು ವಿಶೇಷವಾಗಿ ಸೃಷ್ಟಿ ಮಾಡಿದರೆ ಮಹಿಳೆಯಾಗ ನಮಗೆ ಎಲ್ಲವೂ ಸಾಧ್ಯ. ಆದರೆ ನಾವು ಅದನ್ನು ಪ್ರಯತ್ನ ಪಡ್ತೇವೆ ಅಷ್ಟೇ. ಇಲ್ಲಿ ಬಾಲಕಿ ಮಾಡಿದ್ದು ಅದೇ, ಬೇರೆಯವರಿಗೆ ಒಳ್ಳೇದಾಗಬೇಕೆಂದು ಯೋಚಿಸುವ ಮನಸ್ಸು ನಮ್ಮಲ್ಲಿರಬೇಕು. ಹೊಟ್ಟೆ ಕಿಚ್ಚು, ಜಗಳ, ಪರರ ಕೆಲಸಗಳಲ್ಲಿ ಕೈ ಹಾಕುವಂಥದ್ದು, ನಾವು ಇದನ್ನೆಲ್ಲ ಯೋಚಿಸಬೇಕು. ನನ್ನಿಂದ ಎಷ್ಟು ಕುಟುಂಬಗಳಿಗೆ ಸಮಸ್ಯೆ ಆಗಿದೆ, ಎಷ್ಟು ಮನಸ್ಸುಗಳನ್ನು ನಾನು ಹೊಂದಿದ್ದೇನೆ ಯೋಚಿಸಬೇಕು. ದೇವರ ಬಗ್ಗೆ ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ಒಂದು ಚಾಕು ತೆಗೆದುಕೊಂಡು ಒಬ್ಬನನ್ನು ತಿವಿದರೆ ಮಾತ್ರ ಕೊಲೆ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೋಹಾನನ ಪತ್ರಿಕೆಯಲ್ಲಿ ಹೇಳ್ತದೆ, ನೀನು ಒಬ್ಬನನ್ನ ಮನಸ್ಸಲ್ಲಿ ನಾವು ದ್ವೇಷ ಮಾಡಿದ ಕೂಡಲೇ ಮನಸ್ಸಿನಲ್ಲಿ ಅವನನ್ನು ನಾವು ಕೊಲೆ ಮಾಡಿದ್ರೆ ಕಾಣುತ್ತೆ. ಹಾಗಾದ್ರೆ ಯೋಚಿಸಿ, ಎಷ್ಟು ಜನರ ಮೇಲೆ ನಾವು ದ್ವೇಷ ಮಾಡಿ ಎಷ್ಟು ಕೊಲೆಗಳನ್ನ ಮಾಡಿ ನಾವು ಕೂತಿದ್ದೇವೆ ಎಂಬುದಾಗಿ ನಮಗೆ ನಗು ಬರ್ತದೆ, ಆದರೆ ಇದು ಸತ್ಯ. ದೇವರು ನಮ್ಮ ಮಗದ ಎಷ್ಟು ಇರತ್ತ ಅನೇಕ ಕೊಲೆಗಾರರು ಇವರ ಯಾರು ದೇವರಾಜಕ್ಕೆ ಸೇರಲ್ಲ ಅಂತ ವಾಕ್ಯಗಳಿದೆ. ನಾವು ಮನಸ್ಸಿನಲ್ಲಿ ಎಷ್ಟು ಜನರನ್ನು ನಾವು ತಿಂದು ನಾವು ಸಾಯಿಸಿದ್ದೇವೆ, ದೇವರಾಜಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯವಾ? ಕೊನೆಯ ದಿನಮಾನಗಳಲ್ಲಿ ನಾವು ಕೂತಿದ್ದೇವೆ. ಪ್ರಿಯರು ಯೋಚಿಸಬೇಕು, ಯಾವ ಸಮಯದಲ್ಲಿ ಏನಾಗ್ತದೆ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಕೊರೋನಾ ಅನ್ನುವಂಥದ್ದು ಎಲ್ಲೋ ಚೈನಾ ದೇಶದಲ್ಲಿತ್ತು, ಎಲ್ಲೋ ಸ್ವಲ್ಪ ಪ್ರಯಾಣ ಮಾಡಿದ್ರು. ಕೆಲವೇ ತಿಂಗಳಲ್ಲಿ ಇಡೀ ಪ್ರಪಂಚ ಅದು ಬೆಂಕಿ ಕಾಳಜಿಯನ್ನು ಹಚ್ಚಿಕೊಂಡಿತು. ಈ ದಿನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಹಿಂಸೆ ನಡೀತಾ ಇದೆ, ಕ್ರೈಸ್ತರಿಗೆ, ಮನುಷ್ಯರಿಗೆ ಎಲ್ಲರಿಗೂ ಕೂಡ ಹಿಂಸೆ ನಡೀತಾ ಇದೆ. ನಾಳೆ ಇವರಿಗಾಗಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಅಲ್ಲಿ ಈಗ ಚರ್ಚೆ ಕೂತ್ಕೊಂಡು ಆರಾಧನೆ ಮಾಡ್ಲಿಕ್ಕೆ ಆಗ್ತದ ಅವ್ರಿಗೆ? ಖಂಡಿತವಾಗಿ ಇಲ್ಲ. ಇನ್ನು ಕೊನೆಯ ದಿನಮಾನಗಳಲ್ಲಿ ನಾವು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದು ಬೇಡ, ನಮ್ಮ ದಿನಗಳು ಮುಂಚೆ ಇರ್ತದೆ ಎಂಬುದಾಗಿ ಸಾಧ್ಯವೇ ಇಲ್ಲ. ನಮ್ಮ ಸರ್ಕಾರದಲ್ಲಿ ಮಾಡುವಂತ ಕೆಲವು ನಿಯೋಗಗಳನ್ನ ನೋಡ್ತಾ ಇದ್ದೇವೆ, ಅನೇಕ ರೆಸ್ಟ್ರಿಕ್ಷನ್ಸ್ ಮ್ಯಾಂಡೇಟರಿ ಮಾಡ್ತಾ ಇದ್ದಾರೆ. ಇಲ್ಲ, ಒಂದೊಂದೇ ಬರ್ತಾರೆ, ಯಾಕಂದ್ರೆ ನಡೀಲೇಬೇಕು, ನಾವು ಪ್ರಯಾಣ ಮಾಡಕ್ಕೆ ಸಾಧ್ಯ ಇಲ್ಲ, ಇದು ನಡಿಬಾರ್ದು, ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಹಿಂಸೆಗಳಾಗಲೇಬೇಕು, ಸಭೆ ಹಿಂಸೆಪಡ್ತದೆ, ಆಗ ಮಾತ್ರ ಯೇಸು ಸ್ವಾಮಿ ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ನಮ್ಮ ನಂಬಿಕೆಯನ್ನು ಪ್ರಶ್ನೆ ಮಾಡೋಣ, ನನ್ನ ಜೀವಿತ ಹೇಗಿದೆ, ನಾನು ಹೇಗೆ ಜೀವಿಸ್ತೇನೆ ಎಂಬುದಾಗಿ ಆಲೋಚಿಸಬೇಕು. ಅದು ಮಾತ್ರ ಅಲ್ಲ, ಕೊನೆಗಾಗಿ ನೋಡುವಾಗ ಓದತಕ್ಕಂಥ ಒಂದು ಸುವಾರ್ತೆಕಾರನ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 32-48 ಅಲ್ಲಿ ಮಾತ್ರ ಒಂದು ಮಹಿಳೆ ಕುರಿತಾಗಿ ನಾವು ನೋಡ್ತೇವೆ. ಲಾಜರನ ಒಂದು ಮರಣದ ಒಂದು ಸಮಯ. ಯೇಸು ಸ್ವಾಮಿ 4 ದಿನ ಬಿಟ್ಟು ಬರ್ತಾರೆ, ಯಾಕಂದ್ರೆ ಅದ್ಭುತ ಆಗ್ಬೇಕು, ಅದಕ್ಕಾಗಿ ಅದನ್ನು ತಡೆ ಮಾಡ್ತಾನೆ. ಯಾಕಂದ್ರೆ ಲಾಜರನು ಅಸ್ವಸ್ಥನಾಗಿದ್ದಾನೆ ಅಂತ ಯೇಸು ಸ್ವಾಮಿ ಗೊತ್ತು, ಆದ್ರೂ ಕೂಡ ಅದನ್ನು ತಡವಾಗಿ ಬರ್ತಾನೆ. ಯಾಕಂದ್ರೆ ಅಲ್ಲಿ ಒಂದು ದೊಡ್ಡ ಕಾರ್ಯ ನಡೆಯಬೇಕು, ದೇವರು ನಾವು ಮಹಿಮೆ ಹೊಂದಬೇಕು. ಅದರಲ್ಲಿ ಆದರೆ ಮಾತು ಮತ್ತು ಮರಿಯ ವಿಷಯದಲ್ಲಿ ನಾವು ಗಮನಿಸುವಾಗ, ಮರಿಯ ಯೇಸು ಸ್ವಾಮಿಯನ್ನು ನೋಡಿದ ಕೂಡಲೇ ಅಲ್ಲಿ ಹೇಳಿ ಕಳಿಸ್ತಾರೆ, ಯೇಸು ಸ್ವಾಮಿ ಬಂದಾರ ಕೂಡಲೇ ಓಡೋಡಿ ಬರ್ತಾಳೆ, ಓಡಿ ಬಂದು ಗೊಡೋ ಅಂತ ಯೇಸು ಸ್ವಾಮಿ ಹತ್ರ ಅಳ್ತಾರೆ, ಸ್ವಾಮಿ ನೀನು ಇದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ ಅಂತ ಹೇಳಿ ಅಳ್ತಾರೆ. ಅತ್ತ ಕೂಡಲೇ ಯೇಸು ಸ್ವಾಮಿ ಆ ನಡಿ ನಾನು ಬಂದು ಅದ್ಭುತ ಮಾತುಗಳನ್ನು ಹೇಳಿಲ್ಲ. ಯೇಸು ಸ್ವಾಮಿಯ ಹೃದಯ ಮರುಗಿತ್ತು. ಸತ್ಯದಲ್ಲಿ ಶಾರ್ಟೆಸ್ಟ್ ಆದಂತ ವರ್ಡ್ ಯೇಸು ಅತ್ತನು, ಜೀಸಸ್ ವೆಪ್ಟ್. ಇದೇ ಶಾರ್ಟೆಸ್ಟ್ ಆದಂತ ವರ್ಡ್ ಬೈಬಲ್ ಅಲ್ಲಿ. ಯಾರಿಗೋಸ್ಕರವಾಗಿ? ಆ ಮಹಿಳೆ ತನ್ನ ಹೃದಯದಲ್ಲಿ ಆದಂತಹ ಒಂದು ದುಃಖವನ್ನು ಗ್ರಹಿಸಿಕೊಂಡಂತ ಸ್ವಾಮಿ. ಅದಾದ ನಂತರ ಅಲ್ಲಿಗೆ ಹೋಗಿ ಲಾಜರನ್ನು ಇಟ್ಟಂತ ಸ್ಥಳ ಎಲ್ಲಿ ಅಂತ ಹೇಳಿ
ಅಲ್ಲಿ ಆ ಒಂದು ಕಲ್ಲನ್ನು ಸರಸ್ವಿ ಅಂತ ಹೇಳಿದ ಕೂಡಲೇ ಮಾರ್ತ ಆಕೆ ಯಾವಾಗಲೂ ಕೂಡ ಲೌಕಿಕವಾಗಿ ಇರುವಂತ ಒಬ್ಬ ಮಹಿಳೆ. ಅಂದ್ರೆ ಯೇಸು ಸ್ವಾಮಿಯ ಪ್ರೀತಿ ಇದೆ, ಆದ್ರೆ ಹೆಚ್ಚಾಗಿ ಅಪನಂಬಿಕೆ ಕಡೆ ಇದ್ದಳು. ಅವಳು ಏನಂತಾರೆ, ಸ್ವಾಮಿ ಈಗ ತೆರೆದ್ರೆ ಅವನನ್ನ ಆಗಲೇ ಸಮಾಧಿ ಮಾಡಿ 4 ದಿನ ಆಯ್ತು, ನಾಥ ಬರ್ತದೆ, ಶ್ವಾಸನೆ ಬರ್ತದೆ ಅಂತ ಹೇಳುವಾಗ ದೇವವಾಗಿ ಯೇಸು ಸ್ವಾಮಿ ಏನೆಂದ್ರು, ನೀನು ನಂಬಿದರೆ ದೇವರ ಮಹಿಮೆಯನ್ನು ನೀನು ಕಾಣುವೆ. ಇದರಲ್ಲಿ ದೇವರು ನಮ್ಮ ಅದನ್ನೇ ಹೇಳುವಂತ ಮಾತು. ನಾವು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀವಿ. ಮಾತ್ರವಲ್ಲ, ಹೆಣ್ಣು ಮಕ್ಕಳಾದ ನಮ್ಮ ಕಣ್ಣಿಗೆ ತುಂಬಾ ಬೆಲೆ ಇದೆ. ಕೆಲವು ಸೀನಿಯರ್ ಕೆಲವು ಹೇಳಿದ್ದಾರೆ, ಮಕ್ಕಳ ಪ್ರಾರ್ಥನೆ, ಮಹಿಳೆಯರ ಪ್ರಾರ್ಥನೆ ದೇವರಿಗೆ ಏನೇನು ಹೇಳ್ತಾರೆ ಎಂಬುದಾಗಿ. ಖಂಡಿತವಾಗಿ ಹೌದು. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮೆಲ್ಲರೂ ಜವಾಬ್ದಾರಿ ಕೊಟ್ಟವರು ಏನು, ಸ್ತ್ರೀಯರೇ ನೀವು ನನಗಾಗಿ ಅಳಬೇಡ್ರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ. ಇದರಲ್ಲಿ ನಾವು ಯಾವ ವಿಷಯವಾಗಿ ಹೇಳ್ತೇವೆ, ಸ್ವಾಮಿ ನನ್ನ ಮಗನಿಗೆ ಒಳ್ಳೆ ಶಾಲೆಗೆ ಅಡ್ಮಿಷನ್ ಸಿಗಬೇಕು, ಸ್ವಾಮಿ ನನ್ನ ಮಗಳಿಗೆ ಒಳ್ಳೆ ಮನೆಗೆ ಹೋಗಿ ಮದುವೆ ಮಾಡಿಸ್ಬೇಕು, ಇದಕ್ಕೋಸ್ಕರವಾಗಿ ಹೇಳ್ತಾರೆ. ಒಳ್ಳೆ ಕೆಲಸ ಸಿಗ್ಬೇಕು, ಒಳ್ಳೆ ರಿಚೆಸ್ಟ್ ಒಂದು ಕಂಫರ್ಟ್ ಅಲ್ಲಿ ನನ್ನ ಮಗ ಇರಬೇಕು, ಇದಕ್ಕಾಗಿ ಹೇಳ್ತಾ ಇದ್ದಾರಾ? ಯೇಸು ಸ್ವಾಮಿ ಇದಕ್ಕಾಗಿ ಹೇಳಿಲ್ಲ. ದೇವರು ಹೇಳ್ತದಲ್ಲ, ಯೇಸು ಸ್ವಾಮಿ ಹೇಳಿದ್ದೇನು, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಕವನ ಪಡ್ರಿ, ಇದೆಲ್ಲರ ಜೊತೆ ನಾನು ನಿಮ್ಗೆ ಏನೇನಾಗುತ್ತೆ ಎಲ್ಲ ನನಗೆ ಗೊತ್ತು, ನಾನು ಕೊಡ್ತೇವೆ. ಆದ್ರೆ ಈ ವಾಕ್ಯವನ್ನು ನಾವು ನಂಬೋದಿಲ್ಲ. ವರ್ಲ್ಡ್ ಪ್ಲೆಷರ್ಸ್, ವರ್ಲ್ಡ್ ಬ್ಲೆಸ್ಸಿಂಗ್ಗೋಸ್ಕರವಾಗಿ ನಾವು ಹತ್ತು ಉಪವಾಸ ಮಾಡಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮಕ್ಕಳ ಭವಿಷ್ಯಕ್ಕಾಗಿ, ಅಂದ್ರೆ ಯೇಸು ಸ್ವಾಮಿಯಲ್ಲಿ ಬೆಳೆಸಲಿಕ್ಕಾಗಿ ನಾವು ಮಾಡಬೇಕು. ನಂಬಿಕೆಯಲ್ಲಿ ನಾವು ಹೋರಾಡಬೇಕು. ನನ್ನ ಮಗ ರಕ್ಷಣೆ ಹೊಂದಬೇಕು, ನನ್ನ ಮಗಳು ರಕ್ಷಣೆ ಹೊಂದಬೇಕು ಎಂಬುದಾಗಿ ನಾವು ಕಣ್ಣೀರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅಪ್ಪಿಯರೇ, ಈ ದಿನದಲ್ಲಿ ದೇವರು ನನ್ನ ಈ ಸ್ಥಾನದಲ್ಲಿರ್ಬೇಕಾದ್ರೆ ನನ್ನ ತಂದೆ ತಾಯಿ ಒಂದು ಕಣ್ಣೀರಿನ ಪ್ರಾರ್ಥನೆ. ಅವ್ರನ್ನ ಕಲಿಸ್ಕೊಬೇಕು ಅಂದ್ರೆ ಏನೇ ಸಮಸ್ಯೆ ಬರಲಿ ದೇವರ ಕೇಳಬೇಕು ಅಷ್ಟೇ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಏನ್ ಸಮಸ್ಯೆ ಅಂತ ಕೇಳ್ಬೋದು, ಎಲ್ಲರೂ ಅವರವರ ಆದಂತ ಸಮಸ್ಯೆ ಇದೆ ಇರ್ತದೆ. ಕುಟುಂಬದ ಚಿಂತೆಗಳಲ್ಲಿ, ಹೋರಾಟಗಳು, ಸಮಸ್ಯೆಗಳು, ಚಾಲೆಂಜಸ್. ಆದ್ರೆ ಅವ್ರು ಹೇಳಿದ್ದು ಒಂದೇ, ಯಾರ ಬಳಿ ಹೇಳ್ಕೊಳ್ಬೇಡ, ದೇವರ ಬಳಿ ಹೇಳ್ಬೇಕು ಅಷ್ಟೇ. ಇದನ್ನ ನಾನು ಮಾಡಿದ್ದೆ. ನನ್ನ ಬೈಬಲ್ ಮುಂದೆ ಇಟ್ಕೊಂಡು ಎಷ್ಟು ಕಣ್ಣೀರು ಸುರಿಸುತ್ತಿದೆ ದೇವರು. ಆದ್ರೆ ಇದರಲ್ಲಿ ದೇವರನ್ನ ತುಂಬಾ ಚೆನ್ನಾಗಿದ್ದಾರೆ. ಎಲ್ಲ ಹೋರಾಟಗಳಿಂದ ನಾನು ದೂರ ಬಂದಿದ್ದೇನೆ. ಅನೇಕರಿಗೆ ಸಾಕ್ಷ್ಯ ದೇವರು ನಮ್ಮ ಕಣ್ಣೀರನ್ನು ನೋಡುತ್ತದೆ. ಹಾಗಾಗಿ ಇದರಲ್ಲಿ ದೇವರು ನಮಗೆ ಕರೆ ಕೊಡ್ತಾ ಇದ್ದಾರೆ. ಯಾರನ್ನು ಹುಡುಕೊಂಡು ಹೋಗ್ಬೇಡ್ರಿ, ದೇವರನ್ನು ಮಾತ್ರ ಮುಖ್ಯವಾಗಿ ಇಟ್ಕೊಳ್ಳಿ ಅಷ್ಟೇ. ಹೀಗೆ ಮಾಡುವಾಗ ದೇವರ ಗುಣಪಡಿಸುವ ಶಕ್ತಿಯು ನಮ್ಮ ಕುಟುಂಬಗಳಲ್ಲಿ ಕಾದು ಬರ್ತದೆ. ಆರೋಗ್ಯದಲ್ಲಿ ಕ್ಷೇಮ ಕೊಡ್ತಾರೆ, ನಮ್ಮ ಸಂಬಂಧಗಳಲ್ಲಿ ಆರೋಗ್ಯ ಇರ್ತದೆ, ಶರೀರಗಳಲ್ಲಿ ಆರೋಗ್ಯ ಇರ್ತದೆ, ಕುಟುಂಬದಲ್ಲಿ ಆರೋಗ್ಯ ಇರ್ತದೆ. ಹೆಲ್ತಿ ಫ್ಯಾಮಿಲಿಯಾಗಿ ನಮಗೆ ಸಾಧ್ಯ, ಅನೇಕರಿಗೆ ಸಾಕ್ಷಿಯಾಗಿ ನಮಗೆ ಸಾಧ್ಯ. ಹಾಗಾಗಿ ದೇವರು ಇದರಲ್ಲಿ ನಾವೆಲ್ಲರನ್ನೂ ಕೂಡ ಈ ವಾಕ್ಯಗಳ ಮುಖಾಂತರವಾಗಿ ಬಲಪಡಿಸಲು, ಯೇಸು ಸ್ವಾಮಿಯ ಗುಣಪಡಿಸುವ ಶಕ್ತಿಯನ್ನ ನಮ್ಮೆಲ್ಲ ಕುಟುಂಬಗಳಲ್ಲಿ ನಾವು ತರುವಂತವರನ್ನಾಗಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳುವಾಗ ಅದನ್ನು ಖಂಡಿತವಾಗಿ ನಮ್ಮ ಬಲವಾದ ಸಾಧನವನ್ನಾಗಿ ಅದನ್ನು ಉಪಯೋಗಿಸಿಕೊಳ್ತಾನೆ. ದೇವರ ತಾಯಿ ವಾಕ್ಯಗಳನ್ನ ಆಶೀರ್ವದಿಸಿ ಪ್ರಾರ್ಥನೆ. ಸ್ತೋತ್ರಕರ್ತನೆ, ಪರಿಶುದ್ಧಾತ್ಮನ ದೇವರೇ, ನಿಮಗೆ ಅನಂತ ಸ್ತೋತ್ರ ಸಲ್ಲಿಸುತ್ತದೆ ಸ್ವಾಮಿ. ಕರ್ತನೆ, ಈ ದಿನದಲ್ಲಿ ನಮಗೆ ಕೊಟ್ಟಂತೆ ಅದ್ಭುತವಾದ ವಾಕ್ಯಗಳಿಗಾಗಿ ಸ್ತೋತ್ರ. ನಮ್ಮ ಹೃದಯಗಳನ್ನು ನೋಡುವ ದೇವರು ನೀವು ಸ್ವಾಮಿ. ಅವನು ಮರೆಯಲು ಕರ್ತನೆ ದುಃಖದಿಂದ ತನ್ನ ಹೃದಯವನ್ನೆಲ್ಲ ನಿಮ್ಮ ಮುಂದೆ ಚೆಲ್ಲಿದಲ್ಲಪ್ಪ. ಕರ್ತನೆ, ನಿಮ್ಮ ಮೇಲೆ ಇಟ್ಟಂತ ನಂಬಿಕೆ ಅದರ ಮುಖಾಂತರವಾಗಿ ಸ್ವಾಮಿ ಸತ್ತ ಲಾಜರನ್ನ ನೀವು ಜೀವನದಿಂದ ಎಬ್ಬಿಸಿದ್ದೀರಪ್ಪ. ಈ ದಿನದಲ್ಲಿ ನಮ್ಮ ಕುಟುಂಬಗಳಲ್ಲಿ ಅನೇಕ ವಿಷಯಗಳು ಸತ್ತಿದೆ, ನಮ್ಮ ನಂಬಿಕೆ ಸತ್ತಿದೆ, ನಮ್ಮ ದೇವರೇ ಸಂಬಂಧಗಳು ಸತ್ತಿದೆ. ವಿಶೇಷವಾಗಿ ನಿಮ್ಮೊಟ್ಟಿಗೆ ಇರುವಂತಹ ಒಂದು ಸಂಬಂಧ ಅದು ಬರೀ ದೇವರ ಹೆಸರಿಗೆ ಮಾತ್ರ ಇದೆ. ನಮ್ಮನ್ನು ಅನುಸರಿಸುವ ಈ ಸಮಯದಲ್ಲಿ ನಮ್ಮನ್ನು ನಿಮಗೆ ಒಪ್ಪಿಸ್ತಾ ಇದ್ದೇವೆ. ನಾವು ಮಾಡಿದಂಥ ಎಲ್ಲ ತಪ್ಪುಗಳನ್ನು ಮನ್ನಿಸಲಿ, ನಮ್ಮ ಪಾಪ ಅಪರಾಧಗಳನ್ನು ಮನ್ನಿಸಲಿ. ನಿಮ್ಮ ವಿರುದ್ಧವಾಗಿ ದೇವರೇ, ನಿಮ್ಮ ವಾಕ್ಯದ ವಿರುದ್ಧವಾಗಿ ನಾವು ನಡೆದುಕೊಂಡಿದ್ದೇವೆ, ನಮ್ಮನ್ನು ಕ್ಷಮಿಸಲಿ. ಕರ್ತನೆ, ಹೌದು ಸ್ವಾಮಿ ದೇವರೇ, ಈ ದಿನದ ವಾಕ್ಯಗಳ ಮುಖಾಂತರ ನಮ್ಮನ್ನು ಎಚ್ಚರಿಸಿದೆ. ನಿಮಗೆ ಸ್ತೋತ್ರ.
ಮುಂಬರುವ ದಿನಮಾನಗಳಲ್ಲಿ ಸ್ವಾಮಿ ನಾವು ಹೆಚ್ಚಾಗಿ ನಿಮ್ಮ ಸಮೀಪದಲ್ಲಿ ಬೆಳೆಯುತ್ತಾ ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಮಕ್ಕಳಿಗಾಗಿ ನಾವು ಅಳುತ್ತಾ ಆ ಮಕ್ಕಳು ನಿಮ್ಮ ರಾಜ್ಯಕ್ಕೆ ದೇವರ ಸೇರುವ ಒಂದು ಮಾರ್ಗದಲ್ಲಿ ಅವರು ನಡೆಸುವಂತೆ ನಮಗೆ ಬೇಕಾದಂತ ಎಲ್ಲಾ ರೀತಿಯ ಸಹಾಯವನ್ನು ಆತ್ಮಿಕ ದೇವರು ನಡೆಸಲಿಕ್ಕೆ ನಮಗೆ ಕೊಡ್ರಿ. ವಿಶೇಷವಾಗಿ ನನ್ನ ಸಭೆಯ ಎಲ್ಲ ಮಹಿಳೆಯರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಆನ್ಲೈನ್ ವೀಕ್ಷಿಸುವ ಎಲ್ಲ ಮಹಿಳೆಯರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರತಿ ಒಬ್ಬೊಬ್ಬರನ್ನ ಹೆಸರಾಗಿ ನೀವು ಆಶೀರ್ವದಿಸಲಿಕ್ಕಾಗ್ತೇನೆ. ಅಪ್ಪ ತಂದೆ, ಯಾವ ಸಮಸ್ಯೆಗಳಿದ್ದಾರೋ, ಯಾವ ಅನಾರೋಗ್ಯದಲ್ಲಿದ್ದಾರೋ ಅವರೆಲ್ಲರಿಗಾಗಿ ನಾವು ಹೇಳ್ತೇವೆ, ಅವರನ್ನು ಮುಚ್ಚಿ ಗುಣಪಡಿಸ್ರಿ. ಹೇಳಿಕೊಳ್ಳಲಾರದ ಸಮಸ್ಯೆ ಇದ್ದರೆ ಅದರಿಂದ ಅವರನ್ನು ನೀವು ಹೊರತರಲು ಸ್ವಾಮಿ. ನೀವು ಮಾತ್ರ ಎಲ್ಲದಕ್ಕೂ ಕರ್ತನೆ ಉತ್ತರವಾಗಿದ್ದೀರಿ. ನಿಮ್ಮ ಹಸ್ತಕ್ಕೆ ನಾವು ಒಪ್ಪಿಸ್ತೇವೆ. ನಮ್ಮ ಸಭೆಯನ್ನು ಇನ್ನಷ್ಟು ಕೂಡ ಬಲಪಡಿಸ್ರಿ. ಆತ್ಮಿಕ ಉಜ್ಜಿನದಲ್ಲಿ ನಮ್ಮ ಸಭೆ ತುಂಬ ಇನ್ನಷ್ಟು ಮುಂದಕ್ಕೆ ನಡೀಲಿಕ್ಕಾಗುವುದು ನಡೆಸಿರಿ. ನಮ್ಮ ಹಿರಿಯರನ್ನು, ಅಪಾದೇವರನ್ನು, ಮಹಿಳೆಯರನ್ನು, ಪುರುಷರನ್ನು, ಮಕ್ಕಳನ್ನು, ವಿದ್ಯಾರ್ಥಿಗಳಿರುವವರು, ಮಾತ್ರವಲ್ಲ ಯೌವನಸ್ಥ ಮಕ್ಕಳು ಎಲ್ಲರನ್ನೂ ಕೂಡ ನೀವು ಆಶೀರ್ವದಿಸಿ ಬಲಪಡಿಸಿರಿ ಸ್ವಾಮಿ. ಕರ್ತನಿಗೆ ಅತಿ ವಿಶೇಷವಾಗಿ ಅಫ್ಘಾನಿಸ್ತಾನ ದೇಶದಲ್ಲಿ ಕಷ್ಟಕ್ಕೆ ಸಿಕ್ಕಾಕಿಕೊಂಡಿರುವಂತಹ ಮಕ್ಕಳಿಗಾಗಿ, ಮಹಿಳೆಯರಿಗಾಗಿ ವಿಶೇಷ ರೀತಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ಅಪ್ಪ, ನೀವೆಲ್ಲರನ್ನು ಪ್ರೀತಿ ಮಾಡಿ ದೇವರಾಗಿದ್ದೀರಿ. ನಾವು ಇದರಲ್ಲಿ ಸ್ವಾಮಿ ಆ ನಾಮನ ಮನೆಯಲ್ಲಿದ್ದಂತಹ ದಾಸಿ ಮಗಳು ಯಾವ ರೀತಿಯಾಗಿ ದೇವರ ಯಜಮಾನರಿಗಾಗಿ ಅವರು ಬೇಡಿಕೊಂಡೋ ಹಾಗೆ ನಾವು ಇದರಲ್ಲಿ ನಮ್ಮ ಸಹೋದರಿಯರು, ನಮ್ಮ ಮಕ್ಕಳಿಗಾಗಿ, ನಮ್ಮ ಸಹೋದರರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಫ್ಘಾನಿಸ್ತಾನ ದೇಶದಲ್ಲಿ ಕಷ್ಟದಲ್ಲಿ ಇರುವಂತಹ ಎಲ್ಲರಿಗಾಗಿ ನಾವು ಬೇಡ್ತೇವಪ್ಪ. ದೇವರು ನೀವು ಸ್ವಾಮಿ ಸಮೀಪಕ್ಕೆ ಮಾತ್ರ ದೇವರಲ್ಲ, ನೀವು ದೂರಕ್ಕೂ ದೇವರಲ್ಲಾಗಿ ನಿಮ್ಮ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವೀಗ ಪ್ರಾರ್ಥಿಸುವಾಗಲೇ ನಿಮ್ಮ ಒಂದು ವಿಮೋಚನಾ ಕಾರ್ಯ ನಡೆಯಲಿ ಸ್ವಾಮಿ. ಅಲ್ಲಿ ಒಂದು ದೊಡ್ಡ ಬಿಡುಗಡೆ ಉಂಟಾಗಲಿ ಅಪ್ಪ. ಅವ್ರಿಗೆ ಬೇಕಾದಂತೆ ಆದರಣೆಯನ್ನು ಕೊಡ್ರಿ. ಯಾರ್ಯಾರ ಕಷ್ಟದಲ್ಲಿ ಭಯದಲ್ಲಿದ್ದಾರೋ ಆ ಎಲ್ಲ ಭಯ ಆತಂಕ ನೀಗಿಸಲ್ಪಟ್ಟು ಅಪ್ಪ ಅವರನ್ನು ರಕ್ಷಿಸಲಿ. ಬೇಗನೆ ಒಂದು ಸಮಾಧಾನ ಆ ದೇಶಕ್ಕೆ ಒದಗಿ ಬರಲಿ ಅಪ್ಪ. ನಿನ್ನೆ ಮನೆ ದಿನಗಳಲ್ಲಿ ಸ್ವಾಮಿ ಎಷ್ಟೋ ಮಕ್ಕಳು ದೇವರಿಗೆ ಮರಣ ಹೊಂದಿದ್ದಾರಪ್ಪ. ಅಪ್ಪ ದೇವರ ಹುಟ್ಟಿನ ದಾಳಿಗೆ ಎಷ್ಟೋ ಹೆಣ್ಣು ಮಕ್ಕಳು ದೇವರಿಗೆ ಮರಣ ಹೊಂದಿದ್ದಾರಪ್ಪ. ಹೆಣ್ಣು ಮಕ್ಕಳನ್ನು ಬಹಳಷ್ಟು ಮಟ್ಟಿಗೆ ದೌರ್ಜನ್ಯಕ್ಕೆ ನಡೆಸ್ತಾ ಇದ್ದಾರೆ ಸ್ವಾಮಿ. ನಿಮ್ಮಲ್ಲಿ ನಾವು ಹೇಳ್ತಾ ಇದ್ದೇವೆ, ಅಂಗಾಚೆ ಹೇಳ್ತೇವೆ, ಕೃಪೆ ಕೊಡ್ರಿ ಅಪ್ಪ. ಬೇಗನೆ ಇದರಿಂದ ಬಿಡುಗಡೆ ಕೊಡ್ರಿ. ಉಗ್ರಗಾಮಿಗಳ ದೇವರೇ ಎಡೆಮುರಿ ಕಟ್ಟಿರುವುದಾಗಿ ನಾವು ಹೇಳ್ತೇವೆ ಸ್ವಾಮಿ. ಸಮಾಧಾನ, ಶಾಂತಿ, ನೆಮ್ಮದಿಯಾಗಿ ತುಂಬಿಸಲಿ ಕರ್ತನೆ. ಮೊದಲಾಗಿ ಕೊಟ್ಟದೆಲ್ಲ ನಿಮ್ಮ ವಾಕ್ಯಗಳಲ್ಲಿ ಆಶೀರ್ವಾದ ಸ್ತೋತ್ರ ಘನಮಾನ ಮಹಿಳೆಯರಿಗೆ ಸಲ್ಲಿಸ್ತೇನೆ. ಯೇಸು ಸ್ವಾಮಿ ಮುಂದಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಂಡಿದ್ದೇನೆ. ಧನ್ಯವಾದಗಳು. ಭಕ್ತರ
ಎಷ್ಟು ಜನರಿಗೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟ 10 ಕನ್ನಿಕೆಯರ ಕುರಿತಾದ ಸಮಯವು ತಿಳಿದಿದೆ? ಅದರಲ್ಲಿ ಕೇವಲ 5 ಮಂದಿ ಮಾತ್ರ ತಮ್ಮ ದೀಪಗಳಿಗೆ ಎಣ್ಣೆಯನ್ನು ತೆಗೆದುಕೊಂಡು ಕಾಯುತ್ತಿದ್ದ ವೇಳೆಯಲ್ಲಿ ಮೊದಲಿಂದಲೂ ಬಂದನು. ಈ 5 ಮಂದಿ ಕನ್ನಿಕೆಯರು ಮಾತ್ರ ಮೊದಲಿನೊಂದಿಗೆ ಮದುವೆಯ ಔತಣ ಕೂಟಕ್ಕೆ ಪ್ರವೇಶಿಸಿದರು. ಉಳಿದಿದ್ದ 5 ಮಂದಿ ಬುದ್ಧಿಹೀನ ಸ್ತ್ರೀಯರು ತಮ್ಮ ದೀಪಗಳಿಗೆ ಎಣ್ಣೆ ತೆಗೆದುಕೊಳ್ಳದ ಕಾರಣ ಕೈ ಬಿಡಲ್ಪಟ್ಟರು. ಇನ್ನು ಕೆಲವೇ ಕ್ಷಣದಲ್ಲಿ ಸತ್ಯವೇದದಲ್ಲಿ ಕಂಡುಬರುವ ಕೆಲವು ಮಹಿಳೆಯರನ್ನು ನೋಡಲಿದ್ದೀರಿ. ಅವರಲ್ಲಿ ಕೆಲವರು ಬುದ್ಧಿವಂತೆಯರು, ಕೆಲವರು ಬುದ್ಧಿಹೀನರು. ಇಲ್ಲಿದೆ ಒಂದು ಸುಂದರವಾದ ಅವಕಾಶ. ಇಲ್ಲಿ ಅವರೆಲ್ಲರೂ ಒಬ್ಬರನ್ನೊಬ್ಬರು ಭೇಟಿಯಾಗಿ ತಮ್ಮ ಕಥೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇಗೋ ಆ ಸ್ತ್ರೀಯರು. ಇದ್ಯಾಕೆ ನನ್ನ ಹೀಗೆ ನೋಡುತ್ತಿದ್ದೀರಿ? ನೀವು ಯಾರು? ನೀವು ಬೈಬಲ್ ಒಳಗಿಂದ ಬರುವುದು ನಾನು ನೋಡಿದೆ. ಮತ್ತೆ ಎಂದಿಗೂ ಇಂಥ ಸ್ತಂಭಗಳನ್ನ ನೋಡಲಿಲ್ಲದೆ? ಅರೆ, ಸ್ತಂಭ ಮಾತಾಡುತ್ತಾ ಇದೆಯಲ್ಲ? ಹೌದೌದು, ಇದು ಮಾತಾಡುತ್ತಿದೆ. ಇದಕ್ಕೆ ಜೀವ ಇದೆಯಾ? ಹೇ, ಯಾರು ನೀವು? ನಿನ್ನ ಕಥೆ ಏನು? ನಾನು ಅಬ್ರಹಾಮನ ಕುಟುಂಬದವಳು. ನನ್ನ ಗಂಡ ಇದ್ದಾನಲ್ಲ, ನನ್ನ ಮಾತನ್ನು ಕೇಳುವುದೇ ಇಲ್ಲ. ಅಣ್ಣನ ಮಾತನ್ನು ಮಾತ್ರ ಕೇಳುತ್ತಾನೆ. ಅವನ ಅಣ್ಣನ ಹೆಸರು ಅಬ್ರಹಾಮ. ನಾವು ಸೊದೋಮ್ ಗೊಮೋರ ಪಟ್ಟಣದಲ್ಲಿ ವಾಸವಾಗಿದ್ದೆವು. ಆ ಪಟ್ಟಣದ ದುಷ್ಟತನವು ಹೆಚ್ಚಾದದರಿಂದ ತಂದೆಯಾದ ದೇವರು ಅದನ್ನು ನಾಶ ಮಾಡಲೆಂದು ಯೋಚಿಸಿ ತನ್ನ ದೂತರನ್ನು ಕಳುಹಿಸಿಕೊಟ್ಟಾಗ ಆ ದೂತರನ್ನು ನಮ್ಮ ಮನೆಗೆ ಬರಮಾಡಿಕೊಂಡೆವು. ಆ ಪಟ್ಟಣದ ನಾಶದ ದಿನದಂದು ನಮ್ಮ ಕುಟುಂಬದವರನ್ನು ಸಮೀಪದ ಗುಡ್ಡಕ್ಕೆ ಓಡಿ ಹೋಗಿ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಆ ದೂತರು ನಮಗೆ ಅಪ್ಪಣೆ ಕೊಟ್ಟಾಗ ನಾನು, ನನ್ನ ಗಂಡ, ನನ್ನ 2 ಹೆಣ್ಣು ಮಕ್ಕಳು ಓಡಿ ಹೋಗುತ್ತಿದ್ದೆವು. ಆದರೆ ನನ್ನ ಮನಸ್ಸಿನಲ್ಲಿ ಆದ ಚಂಚಲತೆಯಿಂದ ದೇವರ ಆಜ್ಞೆಯನ್ನು ಮೀರಿ ಹಿಂದಕ್ಕೆ ತಿರುಗಿ ನೋಡಿದೆ. ಕೂಡಲೇ ಉಪ್ಪಿನ ಸ್ತಂಭವಾಗಿ ಬಿಟ್ಟೆ. ನನ್ನ ಕಷ್ಟ ಯಾರಿಗೂ ಬೇಡ. ನಾನೇ ಲೋಟದ ಹೆಂಡತಿ. ಅಯ್ಯೋ, ಹೌದಾ? ಪಾಪ. ಸರಿ, ನಿನ್ನ ಕಥೆಯಿಂದ ಈಗ ಇವರೆಲ್ಲರಿಗೂ ಏನು ಹೇಳಲು ಬಯಸುತ್ತಿ? ನೋಡಿರಿ, ನಾನು ಮಾಡಿದ ಒಂದು ತಪ್ಪಿನಿಂದ ಇಡೀ ಲೋಕವೇ ನನ್ನನ್ನು ಒಬ್ಬ ಮೂರ್ಖಳಂತೆ ನೋಡುತ್ತದೆ. ದೇವರು ನಮಗೊಂದು ಹೊಸ ಜೀವಿತವನ್ನು ಕೊಡುವಾಗ ಹಳೆಯ ಜೀವಿತವನ್ನು, ಪಾಪವನ್ನು, ಅವಿಧೇಯತೆಯನ್ನು ಹಿಂತಿರುಗಿ ನೋಡಬಾರದು. ಇದೇ ನನ್ನ ಸಾಕ್ಷಿ. ಹಾ, ಸರಿಯಾಗಿ ಹೇಳಿದೆ. ಯೇಸು ಸ್ವಾಮಿಯು ಕೂಡ ನಾವು ಭೂಮಿಗೆ ಉಪ್ಪಾಗಿರಬೇಕು ಮತ್ತು ಲೋಕಕ್ಕೆ ಬೆಳಕಾಗಿರಬೇಕೆಂದು ಹೇಳಿದ್ದಾರೆ. ನೀನು ಎಷ್ಟು ಒಳ್ಳೆಯವನಾಗಿ ಕಾಣುತ್ತಿದ್ದಿ. ಯಾರು ನೀನು? ನಿನ್ನ ಕಥೆ ಏನು? ನಾನು ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ನಮ್ಮ ಕುಟುಂಬಕ್ಕೆ ತುಂಬಾ ಹತ್ತಿರದವರಾಗಿದ್ದರು. ನಮ್ಮ ಕುಟುಂಬದವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಒಮ್ಮೆ ನಮ್ಮ ಮನೆಗೆ ಯೇಸು ಸ್ವಾಮಿ ಬಂದಾಗ ಆತನ ಬೋಧನೆಯನ್ನು ಕೇಳಲು ನನ್ನ ಮೈ ಮರೆತು ಆತನ ಸನ್ನಿಧಿಯಲ್ಲೇ ಕುಳಿತು ಬಿಟ್ಟೆ. ಆಗ ನನ್ನ ಸಹೋದರಿಯಾದ ಮಾತಳು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ಇವಳು ನನಗೆ ಯಾವ ಕೆಲಸಕ್ಕೂ ಕೂಡ ಸಹಾಯ ಮಾಡುತ್ತಿಲ್ಲ ಎಂದು ಬೇಸರದಿಂದ ಮಾತಾಡಿದಳು. ಆಗ ಯೇಸು ಸ್ವಾಮಿ,
ಮಾತಳೆ, ನೀನು ಅನೇಕ ವಿಷಯವಾಗಿ ಚಿಂತೆ ಮಾಡುತ್ತಾ ಗಡಿಬಿಡಿಯಲ್ಲಿ ಸಿಕ್ಕಾಕಿಕೊಂಡಿದ್ದಿ. ಈಕೆಯಾದರೂ ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ ಎಂದು ಹೇಳಿದನು. ನಾನೇ ಆ ಲಾಜರನ ಅಕ್ಕನಾದ ಮರಿಯಳು. ನಿನ್ನನ್ನು ಭೇಟಿಯಾಗಿ ಬಹಳ ಸಂತೋಷ ತಂದಿದೆ. ಇವರಿಗೆಲ್ಲ ಏನು ಹೇಳಲು ಬಯಸುತ್ತಿ? ಲೋಕದಲ್ಲಿ ಜಂಜಾಟಗಳು, ಸಮಸ್ಯೆಗಳು, ಗಡಿಬಿಡಿಗಳು ಇದ್ದೇ ಇರುತ್ತವೆ. ಆದರೆ ಆ ಉತ್ತಮನಾದ ಯೇಸು ಸ್ವಾಮಿಯನ್ನು ಆರಿಸಿಕೊಂಡರೆ ನಿತ್ಯ ಜೀವವನ್ನು ಹೊಂದುವಿರಿ. ಇದೇ ನನ್ನ ಸಂದೇಶ. ಸರಿ, ಆಗಲಿಂದಲೂ ನಾನು ನಿಮ್ಮನ್ನು ನೋಡುತ್ತಾ ಇದ್ದೀನಿ. ಎಷ್ಟೊಂದು ಸುಂದರವಾಗಿ ನೀವು ಕಾಣುತ್ತಿದ್ದೀರಿ. ನೀವ್ಯಾರು? ನಿಮ್ಮ ಕಥೆ ಏನು? ದೇವರು ಲೋಕವನ್ನು ಸೃಷ್ಟಿಸಿದಾಗ ಕೊನೆಯದಾಗಿ ಆದಾಮನನ್ನು ಸೃಷ್ಟಿಸಿದನು. ಆದರೆ ಪುರುಷನು ಒಂಟಿಯಾಗಿರುವುದು ಸರಿಯಲ್ಲ ಎಂದು ತಿಳಿದು ಆತನ ಪಕ್ಕೆ ಎಲುಬಿನಿಂದ ನನ್ನನ್ನು ಸೃಷ್ಟಿ ಮಾಡಿದನು. ಓ, ಅವಳ ನೀವು? ಹಾ, ಹೌದು, ನಾನೇ ಮನುಕುಲಕ್ಕೆ ಮೂಲ ತಾಯಿ. ನನ್ನಿಂದ ಒಂದು ತಪ್ಪಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಆದರೂ ಕೂಡ ನನ್ನ ಸಂತತಿಯ ಮೂಲಕವೇ ಮನುಕುಲದ ರಕ್ಷಣೆಗಾಗಿ ಯೇಸು ಸ್ವಾಮಿಯು ಜನಿಸಿ ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದಿ ಸೈತಾನನ ತಲೆಯನ್ನು ಜಜ್ಜಿ ಹಾಕಿದನು. ಮೂರನೆಯ ದಿನದಲ್ಲಿ ಎದ್ದು ಜಯಶಾಲಿಯಾಗಿ ತಂದೆಯ ಬಲಗಡೆಯಲ್ಲಿ ಕೂತಿದ್ದಾನೆ. ನನ್ನನ್ನು ವಂಚಿಸಿದ ಸೈತಾನನ ತಲೆಯನ್ನು ಆತನು ಜಜ್ಜಿ ಹಾಕಿದ್ದಾನೆ. ನನ್ನ ಸಂದೇಶವೇನೆಂದರೆ ಆತನನ್ನೇ ಸೇವಿಸುವವರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯುವರು. ಸರಿಯಾಗಿ ಹೇಳಿದೆ. ಇದ್ಯಾರು ನೃತ್ಯ ಮಾಡಿಕೊಂಡು ಜಲ್ಲರಿ ಬಾರಿಸುತ್ತಾ ಎಷ್ಟು ಖುಷಿಯಾಗಿದ್ದಾರೆ? ಯಾರು ನೀನು? ನಾನು ಇಸ್ರಾಯೇಲರ ಜನಾಂಗಕ್ಕೆ ಸೇರಿದವಳು. ನನ್ನ ತಮ್ಮನನ್ನು ದೇವರು ಇಸ್ರಾಯೇಲರ ಯೋಚನೆಗಾಗಿ ಆರಿಸಿಕೊಂಡಾಗ ಮಗುವಾದ ನನ್ನ ತಮ್ಮನನ್ನು ಆಪಹುಲ್ಲಿನ ಪುಟ್ಟಿಯಲ್ಲಿ ಮಲಗಿಸಿ ಅವರನ್ನು ತೇಲಿಸಿ ಇಟ್ಟಾಗ ಅಲ್ಲೇ ಮನೆಯಲ್ಲೇ ನಿಂತು ಗಮನಿಸುತ್ತಿದ್ದೆ. ನನ್ನ ಸಹೋದರರಾದ ಮೋಶೆಯನ್ನು ಮತ್ತು ಆರೋನನನ್ನು ಇಸ್ರಾಯೇಲರನ್ನು ಮುನ್ನಡೆಸುವಾಗ ದೇವರು ಮಾಡಿದ ಮಹತ್ಕಾರ್ಯವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಇಸ್ರಾಯೇಲರ ಮಹಿಳೆಯರನ್ನು ನಾಯಕಿಯಾಗಿ ಮುನ್ನಡೆಸಿದೆ. ಜಲ್ಲರಿಯನ್ನು ಬಾರಿಸುತ್ತಾ ಹಾಡುತ್ತಾ ಕರ್ತನನ್ನು ಆರಾಧಿಸಿದ್ದೇನೆ. ನಾನೇ ಪ್ರಿಯವಳು. ಆದರೆ ಒಂದು ತಪ್ಪು ಮಾಡಿಬಿಟ್ಟೆ. ನನ್ನ ತಮ್ಮನಾದ ಮೋಶೆಯ ವಿರುದ್ಧವಾಗಿ ಗುಣಗುಟ್ಟಿದೆ. ಆದುದರಿಂದ ದೇವರ ಶಿಕ್ಷೆಗೂ ಕೂಡ ಒಳಗಾಗಿದ್ದೇನೆ. ನಿನ್ನ ಸಂದೇಶ ಏನು? ಯಾವುದೇ ಕಾರಣಕ್ಕೂ ದೇವ ಸೇವಕರ ವಿರುದ್ಧವಾಗಿ ಮಾತನಾಡಲೇಬಾರದು. ಶಿಕ್ಷೆಗೆ ಒಳಗಾಗುತ್ತೇವೆ. ಜೋಕೆ, ನೀನ್ಯಾರು? ಸ್ವಲ್ಪ ಭಿನ್ನವಾಗಿದೆಯಲ್ಲ. ಏನಿದು ನಿನ್ನ ಉಡುಪು? ನಾನು ಹೊಸ ಉಡುಗೊರೆಗೆ ಕಂಡುಬರುವ ಮೊದಲನೆಯ ಸುವಾರ್ಥ ಬೋಧಕಿ. ಏನು ಹಾಗೆ ನೋಡುತ್ತಿದ್ದೀರಿ? ಆಶ್ಚರ್ಯವಾಗುತ್ತಿದೆಯಾ? ಹೌದು, ನಾನು ಒಂದು ದಿನ ನೀರು ಸೇರುವುದಕ್ಕೆ ನಮ್ಮ ಪೂರ್ವಿಕರಾದ ಯಾಕೋಬನು ತೋರಿಸಿದ ಬಾವಿಯ ಬಳಿಗೆ ಹೋಗಿದ್ದೆ. ಅಲ್ಲಿ ಒಬ್ಬ ಯಹೂದಿ ಮನುಷ್ಯನು ಬಾವಿಯ ಬಳಿಯಲ್ಲಿ ಕುಳಿತುಕೊಂಡಿದ್ದನು. ಆತನು ನನಗೆ ಕುಡಿಯಲಿಕ್ಕೆ ಸ್ವಲ್ಪ ನೀರು ಕೊಡಮ್ಮ ಎಂದು ಕೇಳಿದನು. ಆತನು ಯಹೂದಿಯಾದ ಕಾರಣ ನಾನು ನೀರು ಕೊಡುವುದಕ್ಕೆ ನಿರಾಕರಿಸಿದೆನು. ಆಗ ನನ್ನ ಸಂಪೂರ್ಣ ಕಥೆಯನ್ನು ಆತನು ಹೇಳಿದನು. ಕೂಡಲೇ ಆಶ್ಚರ್ಯಚಕಿತರಾಗಿ ನೀನು ಯಾರು ಎಂದು ಆತನನ್ನು ಪ್ರಶ್ನಿಸಿದೆನು. ಅದಕ್ಕೆ ನಾನೇ ಮೆಸ್ಸೀಯನು ಎಂದು ಹೇಳಿದನು. ಕೂಡಲೇ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಓಡಿ ಹೋಗಿ ಮೆಸ್ಸೀಯನ ಕುರಿತಾದ ಸುವಾರ್ತೆಯನ್ನು ಸಾರಿ ತಿಳಿಸಿದೆನು. ಅದನ್ನು ಕೇಳಿ ಅನೇಕರು ಆತನ ಬಳಿಗೆ ಬಂದರು. ನಾನೇ ಆ ಸಮಾರ್ಯದ ಸ್ತ್ರೀ.
ನನ್ನ ಸಂದೇಶವು ಏನೆಂದರೆ, ಸ್ತ್ರೀಯರಾದ ನಾವುಗಳೆಲ್ಲರೂ ಸಹ ನಮಗೆ ಕೊಡಲ್ಪಟ್ಟ ಸಮಯದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಎಲ್ಲ ಜನರಿಗೆ ಸಾರಿ ತಿಳಿಸಬೇಕು. ಹೌದು, ನನ್ನನ್ನಿಷ್ಟೆಲ್ಲ ವಿಚಾರಿಸಿದೆಯಲ್ಲ, ನೀನು ಯಾರಮ್ಮ? ನಾನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರಲ್ಲಿ ಒಬ್ಬಳು. ನನ್ನ ವೃತ್ತಿ ಬಟ್ಟೆ ಹೊಲಿಯುವುದು. ಬಡವರಿಗೆ, ವೃದ್ಧ ಸ್ತ್ರೀಯರಿಗೂ ಬಟ್ಟೆಯನ್ನು ಹೊಲಿದುಕೊಡುತ್ತಿದ್ದೆ. ನನ್ನ ಕೈಲಾದಷ್ಟು ಮಟ್ಟಿಗೆ ಬಡವರಿಗೆ ಸಹಾಯ ಮಾಡುತ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಅಸ್ವಸ್ಥಳಾಗಿ ಮರಣ ಹೊಂದಿದೆ. ಆಗ ನನ್ನನ್ನು ಪ್ರೀತಿಸುತ್ತಿದ್ದ ಮಹಿಳೆಯರು ಯೇಸುವಿನ ಶಿಷ್ಯರಾದ ಪೇತ್ರನನ್ನು ಕರೆಸಿ ನನಗಾಗಿ ಪ್ರಾರ್ಥನೆ ಮಾಡಲು ಕೇಳಿಕೊಂಡರು. ಆಗ ಪೇತ್ರನು ಮೊಣಕಾಲು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ಕವಿತಾ ಏಳು ಅಂದಾಗ ನನಗೆ ಪುನಃ ಜೀವ ಬಂತು. ಯೊಪ್ಪದಲ್ಲಿದ್ದ ಅನೇಕರಿಗೆ ನಾನು ಸಾಕ್ಷಿಯಾಗಿ, ನಾನೇ ಆ ಕವಿತಾ. ಅಬ್ಬಬ್ಬ, ಎಂಥ ದೊಡ್ಡ ಅದ್ಭುತ! ಇವರಿಗೆ ಏನು ಹೇಳಲು ಬಯಸುತ್ತೀ? ನಾನು ಹೇಳುವುದೇನೆಂದರೆ, ಕ್ರಿಸ್ತನಲ್ಲಿದ್ದುಕೊಂಡು ಬದುಕುವವರು ಎಂದಿಗೂ ಸಾಯುವುದಿಲ್ಲ. ಹಾಗಾಗಿ ಕ್ರಿಸ್ತನಲ್ಲಿ ಆತುಕೊಂಡು ಬದುಕಿರಿ. ಸರಿ ಸರಿ, ನಮ್ಮ ಸಮಯ ಮುಗಿಯಿತು. ಬನ್ನಿ, ನಾವೆಲ್ಲರೂ ಎಲ್ಲಿಂದ ಬಂದೆವೋ ಅಲ್ಲಿಗೆ ಹಿಂತಿರುಗಿ ಹೋಗೋಣ. ಅರೆ, ಲೋಟದ ಹೆಂಡತಿಯೇ, ನೀನು ನಮ್ಮ ಜೊತೆಗೆ ಬರುವುದಿಲ್ಲವೋ? ನಾನು ನ್ಯಾಯ ತೀರ್ಪಿನ ದಿನದವರೆಗೂ ಇಲ್ಲಿಯೇ ಕಾಯಬೇಕು. ನೀವೆಲ್ಲರೂ ಹೊರಟಿರಿ. ಉತ್ತಮ ರೀತಿಯಲ್ಲಿ ಸತ್ಯ ನಮಗೆ ತಿಳಿಸಿಕೊಟ್ಟಂತ ಮಹಿಳೆಯ ಕೊಟ್ಟದ ನನ್ನ ಸದಸ್ಯರಿಗೆ ಸಂದರ್ಭದಲ್ಲಿ ಅವಧೇಯನ ಸಲ್ಲಿಸಿದೆ. 7 ನಿಮಿಷದ ಕಾಲದಲ್ಲಿ ನಾವು ಪರಾರ್ಥ ಪ್ರಾರ್ಥನೆಗಳನ್ನು ತೊಡಗಿಸಿಕೊಳ್ಳೋಣ. ಅದರಿಂದ ನಾವು ಸ್ವಲ್ಪ ಸಮಯ ನಾವು ಪ್ರಾರ್ಥನೆಯಲ್ಲಿ ಭಾಗವಹಿಸೋಣ. ಇಡೀ ವಿಶ್ವದ ದೇವರೇ, ಮಾನವತೆಯ ಸೃಷ್ಟಿಕರ್ತನೆ, ಸುಂದರವಾದ ಈ ಸೃಷ್ಟಿಯನ್ನು ಕಾಪಾಡಲು ಮತ್ತು ನಮ್ಮ ಪರಿಸರವನ್ನು ಗೌರವಿಸಲು, ನಮ್ಮ ನೆರೆಯವರಿಗೆ ಪ್ರೀತಿಯನ್ನು ತೋರಿಸುವಲ್ಲಿ ನಮಗೆ ನಿನ್ನ ಮನಸ್ಸನ್ನು ಅನುಗ್ರಹಿಸು. ಸರ್ವ ರಾಷ್ಟ್ರಗಳ ನಡುವಿನ ಸಮಾಧಾನಕ್ಕಾಗಿ ಸರ್ವ ಜನರು ಆರೋಗ್ಯದಿಂದ ಜೀವಿಸಿ ನನ್ನನ್ನು ಕಂಡುಕೊಳ್ಳುವಂತೆ ಪ್ರಾರ್ಥಿಸುತ್ತೇವೆ. ನಿನ್ನನ್ನು ಕಂಡುಕೊಳ್ಳುವಂತೆ ಪ್ರಾರ್ಥಿಸುತ್ತೇವೆ. ಪ್ರಮುಖವಾಗಿ ಅಫ್ಘಾನಿಸ್ತಾನಕ್ಕಾಗಿ, ಆ ದೇಶದ ಜನರ ಶಾಂತಿ ಸಮಾಧಾನಕ್ಕಾಗಿ ಪ್ರಾರ್ಥಿಸುತ್ತೇವೆ. ಕರೋನಾ ವೈರಸ್ನ ಅಟ್ಟಹಾಸ ನಿಲ್ಲಲೆಂದು, 3ನೇ ಅಲೆ ಬಾರದಂತೆ ನಮ್ಮೆಲ್ಲರ ಮೇಲೆ ಕರುಣೆ ತೋರಿರೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಡಯಾಸಿಸ್ನ ಮಹಿಳಾ ಅಧ್ಯಕ್ಷರಾದ ಬಿಷಪ್ ಅಮ್ಮನವರಿಗಾಗಿ, ಡಯಾಸಿಸ್ನ ಮಹಿಳಾ ಪದಾಧಿಕಾರಿಗಳಿಗಾಗಿ, ಸಭೆಗಳ ಎಲ್ಲ ಮಹಿಳಾ ಅನ್ಯೋನ್ಯ ಕೂಟದ ಸದಸ್ಯರುಗಳೆಲ್ಲರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ನಿಮ್ಮ ಉತ್ತಮವಾದ ಸೇವೆ ಮಾಡಲೆಂದು ಪ್ರಾರ್ಥಿಸುತ್ತೇವೆ. ಆದಷ್ಟು ಬೇಗ ನಮ್ಮ ಮಕ್ಕಳಿಗೆ ಶಾಲೆಗಳು ಆರಂಭವಾಗಿ ಒಳ್ಳೆಯ ವಿದ್ಯಾಭ್ಯಾಸದ ಜ್ಞಾನವನ್ನು ಕೊಡಲೆಂದು, ಸಭೆಯಲ್ಲಿ, ಸಮಾಜದಲ್ಲಿ, ಕುಟುಂಬದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಬೆಳೆಯಲೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಸಭೆಯ ಎಲ್ಲ ಸದಸ್ಯರುಗಳಿಗೆ, ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ, ಸಭಾಪಾಲಕರು ಹಾಗೂ ಅವರ ಕುಟುಂಬಕ್ಕೆ ದೇವರು ವಿಶೇಷ ಆರೋಗ್ಯವನ್ನು ನೀಡಿ ಸೇವೆಯಲ್ಲಿ ಬಲವಾಗಿ ಮುಂದೆ ಸಾಗಲೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಸಭೆಯ ಎಲ್ಲ ಮಹಿಳೆಯರಿಗಾಗಿ, ಅವರ ಕೆಲಸ ಕಾರ್ಯಗಳಿಗಾಗಿ, ಅವರ ಆತ್ಮಿಕ ಜೀವಿತವನ್ನು ದೇವರು ಬಲಪಡಿಸಲೆಂದು, ಕುಟುಂಬದಲ್ಲಿ ದೇವರ ಗುಣಪಡಿಸುವ ಶಕ್ತಿಯನ್ನು ಹೊಂದಿಕೊಳ್ಳಲೆಂದು ಪ್ರಾರ್ಥಿಸುತ್ತೇವೆ.
ಸಭಾಪತಿಗಳು, ಈ ಆರಾಧನೆಯಲ್ಲಿ ಭಾಗವಹಿಸಿರುವ ಇತರ ಸಭೆಗಳ ಹಾಗೂ ನಮ್ಮ ಸಭೆಯ ಎಲ್ಲ ಸದಸ್ಯರನ್ನು ಹಾಗೂ ಆನ್ಲೈನ್ ಮುಖಾಂತರ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಕರ್ತನ ಪವಿತ್ರ ನಾಮದಲ್ಲಿ ವಂದಿಸಿ ಸ್ವಾಗತಿಸಿಕೊಳ್ಳಲಾಗಿದೆ. ದಿನಾಂಕ 1/9/2021 ಬುಧವಾರ ತಿಂಗಳ ಮೊದಲನೆಯ ಬೆಳಗಿನ ಆರಾಧನೆ 7 ಗಂಟೆಗೆ ಸರಿಯಾಗಿ ನಡೆಸಲ್ಪಡುತ್ತದೆ. ಅಂದು ಕರ್ತನ ರಾತ್ರಿ ಭೋಜನ ಸಂಸ್ಕಾರವು ನಡೆಸಲ್ಪಡುತ್ತದೆ. ಪೂರ್ಣ ಸಭಾರ್ಥಿಗಳು ಸಿದ್ಧರಾಗಿ ಬಂದು ಭಾಗವಹಿಸುವಂತೆ ವಿನಂತಿ. ದಿನಾಂಕ 5/9/2021 ಭಾನುವಾರ ಬೆಳಗ್ಗೆ 8:30 ಗಂಟೆಗೆ ಈ ಆಲಯದಲ್ಲಿ ಆರಾಧನೆ ನಡೆಸಲ್ಪಡುತ್ತದೆ. ಅಂದು ಕರ್ತನ ರಾತ್ರಿ ಭೋಜನ ಸಂಸ್ಕಾರವು ನಡೆಸಲ್ಪಡುತ್ತದೆ. ಪೂರ್ಣ ಸಭಾರ್ಥಿಗಳು ಸಿದ್ಧರಾಗಿ ಬಂದು ಭಾಗವಹಿಸುವಂತೆ ವಿನಂತಿ. ಸಭೆಯ ಎಲ್ಲ ಸದಸ್ಯರು ಭಾಗವಹಿಸುವಂತೆ ಕೇಳಿಕೊಳ್ಳಲಾಗಿದೆ. ಬ್ಯಾಚ್ ವೈಸ್ ಇರುವುದು. ಇಂದು ಮಹಿಳೆಯರ ಭಾನುವಾರ. ಮಹಿಳೆಯರೆಲ್ಲರಿಗೂ ಮಹಿಳಾ ದಿನದ ಶುಭಾಶಯಗಳನ್ನು ತಿಳಿಸುವವರಾಗಿದ್ದೇವೆ. ಆರಾಧನೆಯ ತರುವಾಯ ಸಭೆಯ ಎಲ್ಲರಿಗೂ ಉಪಹಾರವನ್ನು ಏರ್ಪಡಿಸಲಾಗಿದೆ. ಸಭೆಯವರೆಲ್ಲರೂ ಇದರಲ್ಲಿ ಭಾಗವಹಿಸುವಂತೆ ವಿನಂತಿ. ಕಳೆದ ವಾರದಲ್ಲಿ ಹೂಡಿಕೆಯಾದ ಕಾಣಿಕೆಗಳ ವಿವರಗಳು: ಸಾಮಾನ್ಯ ಕಾಣಿಕೆ 8,370 ರೂಪಾಯಿಗಳು, ಕೃತಜ್ಞತಾ ಕಾಣಿಕೆ 902 ರೂಪಾಯಿಗಳು, ಜನ್ಮದಿನದ ಕೃತಜ್ಞತಾ ಕಾಣಿಕೆ 700 ರೂಪಾಯಿಗಳು, ವಿವಾಹ ವಾರ್ಷಿಕೋತ್ಸವ ಕೃತಜ್ಞತಾ ಕಾಣಿಕೆ 1,105 ರೂಪಾಯಿಗಳು, ಮಾಸಿಕ ಸಭಾವಧಿಗೆ 5,180 ರೂಪಾಯಿಗಳು, ಸ್ವಾರ್ಥ ತ್ಯಾಗದ ಹುಂಡಿಯಿಂದ 1,046 ರೂಪಾಯಿಗಳು, ಒಟ್ಟು 17,103 ರೂಪಾಯಿಗಳು. ಇದೊಂದು ದಿವಸ ನಮ್ಮ ಸಭೆಯ ಮಹಿಳಾ ಕೂಟಗಳು ಈಗ ನಡೆಸುವಂತವಾಗಿ ಒಂದು ಮಾತುಗಳೇ ಅವರ ಕಳೆದ ದಿವಸಗಳಲ್ಲಿ ನಡೆದಂತಹ ಕೆಲವು ವರದಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಓದಲಿದ್ದಾರೆ. ಅವರಿಂದ ಸಂಘ ಮಹಿಳಾ ಕೂಟದ ವರದಿನ ನಾವು ಮಹಿಳಾ ಕಾರ್ಯದರ್ಶಿಗಳನ್ನ ತಿಳಿಸುತ್ತೇವೆ. ಕರ್ತನಲ್ಲಿ ಪ್ರೀತಿಯ ಸಭಿಕರೇ, ಈ ಸುಸಂದರ್ಭವನ್ನು ಕೊಟ್ಟ ತಂದೆ ದೇವರಿಗೆ ಮೊಟ್ಟ ಮೊದಲಾಗಿ ವಂದಿಸುತ್ತೇವೆ ಮತ್ತು ಅಯ್ಯನವರಿಗೂ ನಮ್ಮ ವಂದನೆಗಳು. ಹಾಗೆ ಇಂದು ವಾಕ್ಯ ಸಂದೇಶ ನೀಡಿದಂಥ ಫ್ಲೋರಾ ಅಮ್ಮನವರಿಗೂ ನಮ್ಮ ಮಹಿಳಾ ಕೂಟದ ಪರವಾಗಿ ವಂದನೆಗಳು. ಸಭಾಪಾಲನಾ ಸಮಿತಿ ಸಭೆಯವರಾದ ನಿಮ್ಮೆಲ್ಲರಿಗೂ ನಮ್ಮ ಮಹಿಳಾ ಸಂಘದ ಪರವಾಗಿ ಕರ್ತನ ಹೆಸರಿನಲ್ಲಿ ವಂದಿಸುವವರಾಗಿರುತ್ತೇವೆ. ಮಹಿಳಾ ದಿನವಾದ ಇಂದು ನಮ್ಮ ಮಹಿಳಾ ಕೂಟದ ಚಟುವಟಿಕೆಯ ಬಗ್ಗೆ ಒಂದು ಸಂಕ್ಷಿಪ್ತ ವರದಿಯನ್ನು ನಿಮ್ಮೆಲ್ಲರಿಗೂ ತಿಳಿಸಲು ಇಚ್ಛಿಸುತ್ತೇನೆ. 2020ರಲ್ಲಿ ಕೊರೋನಾ ಕಾರಣದಿಂದ ದೇವಾಲಯದಲ್ಲಿ ಆನ್ಲೈನ್ ಆರಾಧನೆಗಳನ್ನು ವೀಕ್ಷಿಸುತ್ತಿದ್ದೆವು. ಮಮತಾ ಅಮ್ಮನವರು ಉಪವಾಸದ ಪ್ರಾರ್ಥನೆಯನ್ನು ಮಹಿಳೆಯರಿಗಾಗಿ ಏರ್ಪಡಿಸಿದರು. ಅಂದು ದೇವರ ವಾಕ್ಯ ಸಂದೇಶವನ್ನು ಶ್ರೀಮತಿ ಸುನೀತಾರವರು ನಡೆಸಿಕೊಟ್ಟರು. ನಮ್ಮ ಮಹಿಳಾ ಸಂಘವು ನಿಮ್ಮೆಲ್ಲರ ಸಹಕಾರದ ಉತ್ತಮವಾದ ರೀತಿಯಲ್ಲಿ ಮುಂದುವರಿಯುತ್ತಿದೆ. ನಮ್ಮ ಮಹಿಳೆಯರ ಸದಸ್ಯತ್ವವು ಕೂಡ ಬೆಳೆದಿದೆ ಎಂದು ಹೇಳಲು ಸಂತೋಷಿಸುತ್ತೇವೆ. ಹೊಸ ಸದಸ್ಯರನ್ನು ನಾವು ಪೂರ್ವಕವಾಗಿ ಸ್ವಾಗತಿಸುವುದು ಮಾತ್ರವಲ್ಲದೆ ವಂದನೆಯನ್ನು ಸಲ್ಲಿಸಿ ಸೇವೆಯಲ್ಲಿ ಹೀಗೆ ಮುಂದುವರಿಯುವಂತೆ ತಂದೆ ದೇವರನ್ನು ಬೇಡಿಕೊಳ್ಳುತ್ತೇವೆ. ಹಾಗೆಯೇ ನಮ್ಮ ಚಟುವಟಿಕೆಯ ಬಗ್ಗೆ ಹೇಳಬೇಕಾದರೆ ಫ್ಲೋರಾ ಅಮ್ಮನವರು ಪ್ರತಿ ಶುಕ್ರವಾರ ಉಪವಾಸದ ಪ್ರಾರ್ಥನೆಯನ್ನು ಪ್ರಾರಂಭಿಸಿದ್ದಾರೆ. ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಸಹಾಯ ಮಾಡುತ್ತಿರುವ ದೇವಪುತ್ರರವರಿಗೂ ಮತ್ತು ನೆನರವರಿಗೂ ಸಹ ನಮ್ಮ ಮಹಿಳೆಯರ ಪರವಾಗಿ ವಂದಿಸುತ್ತೇವೆ. ನಿಮ್ಮೆಲ್ಲರ ಸಹಕಾರ, ಸಹಾಯ, ಪ್ರಾರ್ಥನೆ ಹೀಗೆ ಮುಂದುವರಿಯುವಂತೆ ಮತ್ತು ಸಂಘಕ್ಕೆ ದಿನೇ ದಿನೇ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಸೇರಿ ಆತ್ಮೀಕ ಲಾಭವನ್ನು ಮತ್ತು ದೇವರ ಆಶೀರ್ವಾದವನ್ನು ಪಡೆಯಲಿಕ್ಕಾಗುವಂತೆ ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರತಿ ತಿಂಗಳು 2ನೇ ಭಾನುವಾರ ಮತ್ತು 4ನೇ ಭಾನುವಾರ ಮಹಿಳೆಯರ ಕೂಟವು ನಡೆಸಲ್ಪಡುವುದು. ಈ ವರ್ಷದ ಪದಾಧಿಕಾರಿಗಳು: ಅಧ್ಯಕ್ಷರಾಗಿ ಫ್ಲೋರಾ ಅಮ್ಮನವರು, ಉಪಾಧ್ಯಕ್ಷರಾಗಿ ಮೇರಿ ಪುಷ್ಪಲತನವರು, ಕಾರ್ಯದರ್ಶಿಯಾಗಿ ವಿಜಯ ಸುರೇಶ್, ಖಜಾಂಚಿಯಾಗಿ ಜಾನಕಿ ಹಾಗೂ ವರ್ಕಿಂಗ್ ಕಮಿಟಿಗಾಗಿ ಎಡಿತಾ ರಿಚರ್ಡ್, ಶಾಲಿನಿ ರಾಜ್, ಪ್ರಸಿಲಾ ಗೇಬ್ರಿಯಲ್, ಗ್ಲಾಡಿಸ್ ಬಬಿತಾ. ನೂತನವಾಗಿ ಪದಾಧಿಕಾರಿಗಳಾಗಿ ಆಯ್ಕೆಗೊಂಡಂಥ ನಮ್ಮೆಲ್ಲರಿಗಾಗಿ ಸಭೆಯವರು ಪ್ರಾರ್ಥಿಸಿ ಸೇವೆಯಲ್ಲಿ ಪ್ರೋತ್ಸಾಹಿಸಬೇಕೆಂದು ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇವೆ. ವಂದನೆಗಳು. ತಿಳಿದುಕೊಂಡಿದ್ದೇವೆ. ಮಹಿಳೆಯರು ಉತ್ತಮವಾದ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ
ಶ್ರೀಮತಿ ಸಾಧನ ವೃತ್ತಿಯವರು, ಮತ್ತು ಬೇಬಿ ದಿವ್ಯಾ ಆಂಡ್ರಿಯನ್ ಡೆನಿಸ್ ಅವರು, ಶ್ರೀಮತಿ ಸುಮನ್ ವಿನೋದ್ ಕುಮಾರ್ ಅವರು, ಮಾಸ್ಟರ್ ನಾಗನಾಥ್ ಘೋಷ್ ಅವರು, ಶ್ರೀಯುತ ನಿತಿನ್ ಕ್ರಿಸ್ಟೋಫರ್ ಅವರು, ಶ್ರೀಮತಿ ಸಂಗೀತಾ ಅವರು, ಬೇಬಿ ಜಲುಷಾ ಅವರು. ಮುಂಬರುವ ದಿವಸಗಳಲ್ಲಿ ವಿವಾಹ ವಾರ್ಷಿಕೋತ್ಸವವನ್ನು ಮಾಡುವ ಕುಟುಂಬ ಶ್ರೀಯುತ ಜಾನ್ ಪ್ರಕಾಶ್ ಮತ್ತು ಶ್ರೀಮತಿ ಚಿನ್ನಮ್ಮರವರ ಕುಟುಂಬ, ಶ್ರೀಯುತ ಲೂಕಸ್ ಮತ್ತು ಶ್ರೀಮತಿ ಉಷಾರಾಣಿಯವರ ಕುಟುಂಬ, ಶ್ರೀಯುತ ಪ್ರಸಾದ್ ಐ ಮತ್ತು ಶ್ರೀಮತಿ ಅನಿತಾ ರಾಣಿಯವರ ಕುಟುಂಬ, ಮತ್ತು ಶ್ರೀಯುತ ಸಿ ಥಾಮಸ್ ಮತ್ತು ಶ್ರೀಮತಿ ರೋಸ್ ಮೇರಿಯವರ ಕುಟುಂಬ ಇವರೆಲ್ಲ ತಂದೆಯಾದ ದೇವರು ಮುಂಬರುವ ದಿವಸಗಳಲ್ಲಿ ಆಶೀರ್ವದಿಸಲಿ ಎಂಬುದಾಗಿ ಅವರ ಶುಭವನ್ನು ಕೂಡ ನಾವು ಹೊಸ ವರ್ಷಕ್ಕೆ ಕಾಲಿಡುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಜ್ಞಾಪಿಸಿಕೊಳ್ಳುತ್ತೇವೆ. ಅವರು ಸ್ವಾಮಿ ಅವರೆಲ್ಲರನ್ನ ಆಶೀರ್ವದಿಸಿ ಬಲಪಡಿಸಲಿ ಸ್ವಾಮಿ. ಮುಂಬರುವ ವರ್ಷದಲ್ಲಿ ಅವರ ಜೀವಿತದಲ್ಲಿ ಅವರ ಆಸೆ ಆಕಾಂಕ್ಷೆಗಳು ಎಲ್ಲವನ್ನ ನೀವು ಈಡೇರಿಸಿಕೊಂಡು ಪ್ರಮುಖವಾಗಿ ನಿಮ್ಮ ವಾಕ್ಯದ ನೆಲೆಯಲ್ಲಿ ಬೆಳೆಯುತ್ತಾ ನಿನ್ನ ಧನಮಾನಗಳನ್ನು ಸಲ್ಲಿಸುತ್ತಾ ಲೋಕದಲ್ಲಿ ಜೀವನ ಮಾಡಲಿಕ್ಕಾಗುವ ಕೃಪೆ ಇವರೆಲ್ಲರನ್ನ ನೀವು ಆಶೀರ್ವದಿಸಿ ಬಲಪಡಿಸಿ. ವಿಶೇಷವಾಗಿ ಮಕ್ಕಳಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ಮಕ್ಕಳನ್ನು ಹುಟ್ಟಿಗೆ ಬಲಪಡಿಸಲಿ ಸ್ವಾಮಿ. ಆದಷ್ಟು ಬೇಗನೆ ಶಾಲೆಗಳು ತೆರೆಯಲ್ಪಟ್ಟು ಮಕ್ಕಳು ವಿದ್ಯಾಭ್ಯಾಸವನ್ನು ಉತ್ತಮದ ರೀತಿಯಲ್ಲಿ ಹೊಂದಿಕೊಳ್ಳಲಿ. ಮಾತ್ರವಲ್ಲದೆ ಸರ್ವಶಾಲೆಗೂ ಕೂಡ ಉತ್ತಮದ ರೀತಿಯಲ್ಲಿ ಬಂದು ನಿನ್ನ ವಾಕ್ಯದ ಜ್ಞಾನದಲ್ಲಿಯೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅವರು ಬೆಳೆಯಲಿಕ್ಕಾಗುವ ಕೃಪೆ ನೀವು ನಡೆಸಿರಿ ಸ್ವಾಮಿ. ಯಾರು ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂತಾಗಿರುವುದಕ್ಕಾಗಿ ನಾವು ಬೇಡಿಕೊಳ್ಳುತ್ತೇವೆ. ಅವರ ಕುಟುಂಬಗಳಿಗೆ ಬೇಕಾಗಿರುವಂತಹ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಏಳುವಂತ ರೀತಿಯಲ್ಲಿ ದಯಪಾಲಿಸಿ ಕೊಡಿರಿ ಸ್ವಾಮಿ. ಕುಟುಂಬದ ಅಗತ್ಯತೆಗಳನ್ನು ನಿವಾರಿಸುವಂತ ದೇವರು ನಿವಾರಿಸುತ್ತ ಅವರ ಕುಟುಂಬದ ಯಜಮಾನ ನೀವಾಗಿದ್ದುಕೊಂಡು ಎಲ್ಲಾ ರೀತಿಯ ಕೊರತೆಗಳನ್ನು ಅವರನ್ನು ಬಿಡಿಸಿ ನೆಮ್ಮದಿ, ಶಾಂತಿ, ಸಮಾಧಾನ ಯಾವಾಗಲೂ ಕೂಡ ಬೇಕಾಗುವ ಕೃಪೆಗೆ ನಡೆಸಿರಿ. ಕುಟುಂಬವಾಗಿ ನೀನು ಆಲಯಕ್ಕೆ ಬಂದು ನಿನ್ನ ಸ್ತುತಿಸಿ ನಿನ್ನನ್ನು ಕೊಂಡಾಡಲಿ ಸ್ವಾಮಿ. ಆ ಮೂಲಕವಾಗಿ ಹೊಂದಿಕೊಂಡು ಹೊಂದಬೇಕಾದಂತಹ ಆಶೀರ್ವಾದಗಳನ್ನ ಅವರು ಹೊಂದಿಕೊಳ್ಳಲಿಕ್ಕಾಗುವ ಕೃಪೆಗೆ ನೀವು ನಡೆಸಿರಿ. ಪ್ರಮುಖವಾಗಿ ಇವತ್ತಿನ ದಿವಸದಲ್ಲಿ ನಡೆಯುವಂತಹ ಒಂದು ಶುಭ ವಿವಾಹಕ್ಕೋಸ್ಕರ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅದಕ್ಕೋಸ್ಕರವಾಗಿ ಬೇಡಿಕೊಳ್ಳುತ್ತೇವೆ. ಅದನ್ನು ಕೈ ಇಟ್ಟಿರುವಂತಹ ವಿಪುಲ ಸಹೋದರಿಯನ್ನು ಕೂಡ ನಿಮ್ಮನ್ನು ಜ್ಞಾಪಿಸಿಕೊಳ್ಳುತ್ತೇವೆ. ಅವರು ಸ್ವಾಮಿ ಆ ಒಂದು ಮದುವೆಗೆ ನೀನೇ ಆಸ್ಥಾನನಾಗಿರು ಸ್ವಾಮಿ. ಯಾವುದೇ ಕೊರತೆ ಬಾರದೆ ಉತ್ತಮವಾದ ರೀತಿಯಲ್ಲಿ ಅವರು ಶುಭ ಕಾರ್ಯ ನೆರವೇರಲಿಕ್ಕಾಗುವ ಕೃಪೆ ನೀವು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಮತ್ತು ನಾವು ನಿಮ್ಮ ಸಂದರ್ಭದಲ್ಲಿ ಬೆಳೆದ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಹಸ್ತ ಒಪ್ಪಿಸಿಕೊಡುತ್ತಾ ಮುಂಬರುವ ದಿವಸಗಳಲ್ಲಿ ಎಲ್ಲಾ ರೀತಿಯಾದ ಒಂದು ಶುಭ ಕಾರ್ಯಗಳು ನೆರವೇರುವಾಗ ಎಲ್ಲ ಕಾರ್ಯಗಳಲ್ಲಿ ನೀನೇ ಮಾನ್ಯ ಮಾಡುವುದಾಗಿ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಕುಳಿತುಕೊಳ್ಳಿ. ನಾವು ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಆಡುವ ಸಂಕೀರ್ತನೆಗಳಲ್ಲಿ 168ನೇ ಸಂಕೀರ್ತನೆ ಮಾಡಿಕೊಳ್ಳೋಣ. 168ನೇ ಸಂಕೀರ್ತನೆ ಬಾರಯ್ಯ ಕರುಣ ಕೃಪಾಕರನೆ ತಾರಯ್ಯ ಪ್ರಭುತಿ ಬಾರಯ್ಯ.
ಎಲ್ಲವನ್ನ ನೀವು ಆಶೀರ್ವಾದ ಮಾಡಿರಿ.
ಪುರುಷರನ್ನ, ಮಹಿಳೆಯರನ್ನ, ಯವನಸ್ಥೆಯರನ್ನ, ಚಿಕ್ಕ ಮಕ್ಕಳನ್ನ, ಹಿರಿಯ ಸದಸ್ಯರುಗಳನ್ನ ನಿಮ್ಮ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಪ್ರತಿಯೊಬ್ಬರ ಮೇಲೆ ನಿಮ್ಮ ವಿಶೇಷವಾದ ಕೃಪೆ ಇರಲಿ ಸ್ವಾಮಿ. ಅವರಿಗೆ ಬೇಕಾದಂತ ಎಲ್ಲಾ ರೀತಿಯ ಅಗತ್ಯತೆಗಳನ್ನು ನೀವು ಪೂರೈಸಿ ನಿಮ್ಮ ಒಂದು ಭಯಭಕ್ತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೆಯುತ್ತಾ ನೀವು ಬರುವಂತ ದಿವಸಗಳು ಹತ್ತಿರವಾಗಿರುವುದರಿಂದ ಎಚ್ಚೆತ್ತರಾಗಿರುವ ನಿಮ್ಮ ವಾಕ್ಯದ ನೆರಳಲ್ಲಿ ಯಾವಾಗಲೂ ಕೂಡ ಜೀವಿಸಬೇಕಾದ ಕೃಪೆ ನೀವು ನಡೆಸಿ. ನಮ್ಮ ನಾವು ಹೇಳಿಕೊಡ್ತೇವೆ. ನಮ್ಮ ಶಿವರನ್ನ, ಎಲ್ಲ ಪದಾಧಿಕಾರಿಗಳನ್ನ, ಎಲ್ಲ ಸಭಾಪಾಲಕರುಗಳನ್ನ, ಎಲ್ಲ ಸಭೆಗಳ ಸಮಿತಿ ಸದಸ್ಯರುಗಳನ್ನ ನೀವು ಜ್ಞಾಪಿಸಿಕೊಳ್ತೇವೆ. ಪ್ರತಿಯೊಬ್ಬರ ಮೇಲೆ ನಿಮ್ಮ ಕೃಪೆ ಇರಲಿ ಸ್ವಾಮಿ. ಎಲ್ಲ ಇಂಡಿಪೆಂಡೆಂಟ್ ಸಭೆಗಳನ್ನು ಕೂಡ ನೀವು ಆಶೀರ್ವದಿಸಿ ಬಲಪಡಿಸಿರಿ. ಆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸುವಾರ್ತೆಯು ಹಬ್ಬಲ್ಪಡಲಿ ಸ್ವಾಮಿ. ಎಲ್ಲ ಮಿಷನರಿಗಳನ್ನ, ಎವಾಂಜಲಿಸ್ಟ್ಗಳನ್ನು ಕೂಡ ನೀವು ಆಶೀರ್ವಾದ ಮಾಡಿರಿ ಸ್ವಾಮಿ. ಹಳ್ಳಿ ಪಳ್ಳಿಗಳಲ್ಲೂ ಕೂಡ ನಿಮ್ಮ ವಿಶೇಷವಾದ ಸುವಾರ್ತೆ ಆದಷ್ಟು ಬೇಗ ಸಾಗಲ್ಪಟ್ಟು ನೀವು ಬರುವ ದಿವಸದ ಒಳಗಾಗಿ ಹೆಚ್ಚಿನ ಆತ್ಮಗಳು ನಿನ್ನ ಒಂದು ರಾಜ್ಯದಲ್ಲಿ ಸೇರಿಸಲ್ಪಡಲಿಕ್ಕಾಗಲು ಕೃಪೆಯನ್ನು ನಡೆಸಿರಿ. ಇಡೀ ನಮ್ಮ ಭಾರತ ದೇಶವನ್ನ ನಿಮ್ಮ ಹಸ್ತಗೊಪ್ಪಿಸಿ ಕೊಡುತ್ತೇವೆ ಸ್ವಾಮಿ. ದೇಶವನ್ನು ಆಳುತ್ತಿರುವಂತ ಎಲ್ಲ ನಮ್ಮ ಪ್ರೆಸಿಡೆಂಟ್ ಅವರನ್ನ, ಪ್ರೈಮ್ ಮಿನಿಸ್ಟರ್ ಅವರನ್ನ, ಮತ್ತು ಅಲ್ಲಿರುವಂತ ಎಲ್ಲ ರೀತಿಯ ಸಂಸದರುಗಳನ್ನ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಗವರ್ನರ್ಗಳನ್ನ, ಎಲ್ಲ ಅಧಿಕಾರಿಗಳನ್ನ ಜ್ಞಾಪಿಸಿಕೊಳ್ಳುತ್ತೇವೆ ಸ್ವಾಮಿ. ಅವರ ಒಳ್ಳೆ ಜ್ಞಾನವನ್ನ, ಬಲವನ್ನ, ಶಕ್ತಿಯನ್ನು ಕೊಡಿ. ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾ ಎಂಬ ಒಂದು ಜ್ಞಾನದಿಂದ ಅವರನ್ನು ತುಂಬಿಸಿ ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ಯಾವಾಗಲೂ ಕೊಡಲಿಕ್ಕಾಗಲು ಕೃಪೆ ನಡೆಸಿರಿ. ಪ್ರಮುಖವಾಗಿ ಕರೋನಾ ವೈರಸ್ ಇಂದ ನಮ್ಮನ್ನು ಬಿಡುಗಡೆಯನ್ನು ಕೊಡುತ್ತಾ ಬರುತ್ತಿರುವುದಕ್ಕಾಗಿ ನೀವು ಸ್ತೋತ್ರ ಸ್ವಾಮಿ. ಅವರು ಸ್ವಾಮಿ ಒಬ್ಬನ ಕೈಯಲ್ಲಿ ಮಾತ್ರ ಅದು ಸಾಧ್ಯವಿಲ್ಲ ಗೊತ್ತುಂಟು. ಆದ್ದರಿಂದ ಇದುವರೆಗೂ ಕೂಡ ಬೇಡಿದಂತ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಆಲಿಸಿ ನಮಗೆ ಅದರಿಂದ ಬಿಡುಗಡೆ ಕೊಡ್ತಾ ಬಂದಿದ್ದೀರಿ. ಸಂಪೂರ್ಣವಾದ ಬಿಡುಗಡೆನ ನಾವು ಬೇಡುವಂತರಾಗಿದ್ದೀವಿ ಸ್ವಾಮಿ. ಆ ಮೂಲಕವಾಗಿ ಸಭೆಗಳು ಹೆಚ್ಚಿನ ರೀತಿಯಲ್ಲಿ ತೆರೆಯಲ್ಪಟ್ಟು ಹೆಚ್ಚಿನ ಜನರು ನಿನ್ನ ಆಲಯದಲ್ಲಿ ಬಂದು ನೀನನ್ನು ಸ್ತುತಿಸಿ ನಿನ್ನನ್ನು ಕೊಂಡಾಡಲಿಕ್ಕಾಗಲು ಕೃಪೆ ನಡೆಸಿರಿ. ಪ್ರಮುಖವಾಗಿ ನಮ್ಮ ಅಭಿವೃದ್ಧಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ರೋಡಿನ ಕಾಮಗಾರಿ ಒಂದು ರೀತಿ ನಡೀತಾ ಇದೆ ಸ್ವಾಮಿ. ಆದಷ್ಟು ಬೇಗ ಶೀಘ್ರಗತಿಯಲ್ಲಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಎಲ್ಲರೂ ಕೂಡ ಆಲಯಕ್ಕೆ ಸುರಾಗವಾದಂತ ರೀತಿಯಲ್ಲಿ ಬರಲಿಕ್ಕೆ ನಾವು ಕೃಪೆ ನಡೆಸಿರಿ. ಆಲಯದ ಮುಂಭಾಗದಲ್ಲಿ ಬಿಸ್ನೆಸ್ ಮಾಡುತ್ತಿರುವಂತಹ ಎಲ್ಲ ಪ್ರಕಾರ ವ್ಯಾಪಾರಿಗಳನ್ನ ನೀವು ಆಶೀರ್ವದಿಸಿ ಬಲಪಡಿಸಿರಿ ಸ್ವಾಮಿ. ಅವರ ಅಗತ್ಯತೆಗಳು ಏನೋ ಅವೆಲ್ಲವನ್ನ ಈಡೇರಿಸಿ ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಬಿಸ್ನೆಸ್ ಪೀಪಲ್ಗಳನ್ನ, ಹಿಂದೆ ಬಂದಿರುವಂತಹ ಎಲ್ಲ ಒಂದು ಕುಟುಂಬದ ಸದಸ್ಯರುಗಳನ್ನು ಜ್ಞಾಪಿಸಿಕೊಳ್ಳುತ್ತೇವೆ ಸ್ವಾಮಿ. ಎಲ್ಲರೂ ಕೂಡ ನಿನ್ನನ್ನು ಅರಿಯಬೇಕು. ಎಲ್ಲರೂ ಇತರೆ ನಿಜವಾದ ದೇವರಿಗಾಗಿ ಕಂಡುಕೊಂಡು ನಿನ್ನ ಆಲಯದಲ್ಲಿ ಬಂದು ನಿನ್ನ ಸ್ತುತಿಸಿ ಕೊಂಡಾಡಲಿಕ್ಕಾಗುವ ಕೃಪೆಯನ್ನು ನಡೆಸಿರಿ. ಪ್ರಮುಖವಾಗಿ ಇವತ್ತಿನ ದಿವಸದಲ್ಲಿ ನಮ್ಮ ಸಭೆಯ ಎಲ್ಲ ಮಹಿಳೆಯರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಇವತ್ತಿನ ದಿವಸ ಮಹಿಳಾ ಬಾಂಧವರನ್ನ ರೀತಿಯಲ್ಲಿ ಅವರು ನಡೆಸಿಕೊಟ್ಟಿದ್ದಾರೆ. ಮತ್ತು ಪ್ರಮುಖವಾಗಿ ಅವರ ಮುಂದಿನ ದಿವಸಗಳಿಗೂ ಕೂಡ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ. ನಮ್ಮ ಸಭೆಯ ಎಲ್ಲ ಮಹಿಳೆಯರು ಕೂಡ ಒಟ್ಟಾಗಿ ಸೇರಿ ಬಂದು ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಭಯಭಕ್ತಿ ವೃದ್ಧಿಯಾಗಲಿ ಸ್ವಾಮಿ. ಮತ್ತು ಹೊಂದಬೇಕಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾ ನೆಮ್ಮದಿ, ಶಾಂತಿ, ಸಮಾಧಾನದಿಂದ ಅವರು ಜೀವನ ಮಾಡಲಿಕ್ಕಾಗುವ ಕೃಪೆ ನಡೆಸಿರಿ. ಮುಂಬರುವ ಒಂದು ವಾರಗಳನ್ನ ನೀವೇ ನಮ್ಮ ಜೊತೆಗಾರರಾಗಿ ಸ್ವಾಮಿ. ನಿಮ್ಮ ಚಿತ್ತವಾದ ಮತ್ತೊಂದು ನೂತನವಾದ ತಿಂಗಳಿಗೂ ಕೂಡ ನಮ್ಮನ್ನು ನೀವು ನಡೆಸಿರಿ ಎಂಬುದಾಗಿ ಸಭೆಯಲ್ಲಿ ಹೇಳುವಂತರಾಗಿದೆ. ಮತ್ತೊಂದು ಅವರ ವ್ಯಾಪಿಸಿದ ಕಾರ್ಯಗಳನ್ನು ನಿಮ್ಮ ಹಸ್ತಗೊಪ್ಪಿಸಿಕೊಡುತ್ತಾ ಮುಂಬರುವಂತ ವಾರದಲ್ಲಿ ನೀವೇ ನಮ್ಮ ಸಂಘಟನೆಯಾಗಿಕೊಂಡು ಕೈಗೆ ನಡೆಸಿರಿ ಎಂಬುದಾಗಿ ಯೇಸು ಸ್ವಾಮಿ ಅವರ ನಾಮದಲ್ಲಿ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಬೇಡಿಕೊಂಡಿದ್ದೇವೆ. ಸರ್ವಶಕ್ತನಾದ ದೇವರೇ, ಬಿಟ್ಕೊಳ್ಳಿ. ಈಗ ವಂದನಾರ್ಪಣೆಯನ್ನ ನಾವು ಕೇಳಿಸ್ತೀವಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಈ ಆರಾಧನೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಂತಹ ತ್ರೈಕ ದೇವರಿಗೆ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ಈ ಸಮಯದಲ್ಲಿ ಮಹಿಳಾ ಅನ್ಯೋನ್ಯಕೂಟಕ್ಕೆ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಸಭೆಯ ಸಭಾಪಾಲಕರಾದ ಕರ್ನಲ್ ವಸಂತಕುಮಾರ್ ಅಯ್ಯನವರಿಗೆ ತುಂಬ ಹೃದಯದ ವಂದನೆಯನ್ನು ತಿಳಿಸುತ್ತಾ ಮಹಿಳೆಯರ ಪರವಾಗಿ ಚಿಕ್ಕದಾದ ಕೊಡುಗೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ವಾಕ್ಯ ಸಂದೇಶವನ್ನು ಕೊಟ್ಟಂತಹ ಅಮ್ಮನವರಿಗೂ ನಮ್ಮ ಮಹಿಳಾ ಅನ್ಯೋನ್ಯಕೂಟದವರಿಂದ ಈ ಕೊಡುಗೆಯನ್ನು ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತೇವೆ. ಈ ದಿನದ ಮಹಿಳಾ ಭಾನುವಾರದ ದಿನದಂದು ಆಗಮಿಸಿರುವ ನೀವೆಲ್ಲರಿಗೂ ಮಹಿಳಾ ಅನ್ಯೋನ್ಯಕೂಟದ ಪರವಾಗಿ ತುಂಬ ಹೃದಯದಿಂದ ವಂದಿಸುತ್ತೇವೆ. ನಮ್ಮ ಸಭೆಯ ಕಾರ್ಯದರ್ಶಿಯವರಾದ ಶ್ರೀಯುತ ಸುಚಿತಣ್ಣನವರು ಮುಂದೆ ಬಂದು ಈ ಕೊಡುಗೆಯನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ.
ಜೆ.ಎಂ. ರಿಚರ್ಡ್ ಅಂಕಲ್ ಅವರು ಮುಂದೆ ಬಂದು ಈ ಕೊಡುಗೆಯನ್ನು ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಸಭಾಪಾಲನಾ ಸಮಿತಿಯವರಾದ ಶ್ರೀಯುತ ಗಾಡ್ವಿನ್ ಅಂಕಲ್ ಅವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಅನಿಲ್ ಅವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಪ್ರಸನ್ನ ಅವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಸುರೇಶ್ ಬಾಬು ಅವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಸವಿತಾ ಚಂದ್ ಅವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಡ್ಯಾನಿಯಲ್ ರಾಜ್ಕುಮಾರ್ ಅವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಸುಜಯಣ್ಣನ್ ಅವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಹರ್ಷಿತಾ ಅವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಪ್ರಶಾಂತ್ ಅವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ವಿಕ್ಟರ್ ಜೋಸೆಫ್ ಅವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಮತ್ತು ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತಿರುವ ದೇವಪುತ್ರ ಅಂಕಲ್ ಅವರು ಮುಂದೆ ಬರುವುದಾಗಿ ಕೇಳಿಕೊಳ್ಳುತ್ತೇನೆ. ಮೆನನ್ ಸಹ ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ನಮ್ಮ ಮಹಿಳಾ ಅನ್ಯೋನ್ಯ ಕೂಟದ ವತಿಯಿಂದ ಸಭೆಯವರೆಲ್ಲರಿಗೂ ಬೈಬಲ್ ಎಕ್ಸಾಮ್ ಮುಂಬರುವ ಅಕ್ಟೋಬರ್ 4ನೇ ಭಾನುವಾರ ಆರಾಧನೆ ತರುವಾಯ ನಮ್ಮ ಸಭೆಯಲ್ಲಿ ಏರ್ಪಡಿಸಲಾಗಿದೆ. ಸಭೆಯವರು ಆಸಕ್ತರೆಲ್ಲರೂ ಇದರಲ್ಲಿ ಪಾಲುಗಾರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ಹೊಸ ಒಡಂಬಡಿಕೆಯ ಅಪೊಸ್ತಲರ ಕೃತ್ಯಗಳು ಪೂರ್ತಿಯಾಗಿ ಓದಿಕೊಂಡು ಸಿದ್ಧರಾಗಿ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮತ್ತೊಂದಾವರ್ತಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮಹಿಳೆಯರ ಪರವಾಗಿ ಲಘು ಉಪಹಾರವನ್ನು ಸಭೆಯ
ನಮ್ಮೆಲ್ಲರಿರುತ್ತದೆ ಪಾಲಿಸಿ ನಮಗೆ ತಪ್ಪು ಮಾಡಿದ ನಮ್ಮ ಶೋಧನೆಗೆ ಸೇರಿಸಲಿಕ್ಕೆ ವಿಶ್ವಾಸದಿಂದ ಲೋಕದಲ್ಲಿ ಧೈರ್ಯವಾಗಿ ಜೀವನವನ್ನು ಮಾಡಿರಿ. ಕುಟುಂಬದ ಯಜಮಾನರಾಗಿರುವಂತಹ ಸರ್ವಶಕ್ತನಾದ ತಂದೆಯಾದ ದೇವರು ಯಾವಾಗಲೂ ಕೂಡ ನಮಗೆ ಜೀವಿಸುವಂತ ದೇವರಾಗಿದ್ದಾರೆ. ತಂದೆ, ಮಗ, ಪರಿಶುದ್ಧಾತ್ಮ ಮತ್ತು ಏಕ ದೇವರ ಆಶೀರ್ವಾದ ನೆರವು